ಅದ್ರ ಉಲ್ಟಾ ಇದೆಯಲ್ಲ, ರಿವರ್ಸ್ ಇದೆ ಜಸ್ಟ್ ಓರಿಯಂಟೇಶನ್ ಚೇಂಜ್ ಮಾಡಿ. ಅದು ಹೇಗ್ ಮಾಡೋದು ಯಾರಿಗಾದ್ರು ಗೊತ್ತಾಗ್ತಾ ಇಲ್ಲ. ನಿಮ್ಮ ಆಪ್ಷನ್ ಅಲ್ಲಿ ಹಾ ಕೊನೆಯಲ್ಲಿ ಮೋರ್ ಅಂತ ಇದೆಯಲ್ಲ, 3 ಡಾಟ್ಸ್ ಇದೆಯಲ್ಲ, ಹೌದೌದು. ಕ್ಲಿಕ್ ಮಾಡಿದ್ರೆ ಹಾ ಅದರಲ್ಲಿ ಆಪ್ಷನ್ ತೋರಿಸ್ತದೆ, ಟೂಲ್ಸ್ ಅಂತ, ಮೀಟಿಂಗ್ ಸೆಟ್ಟಿಂಗ್ಸ್, ಪೋಸ್ಟ್ ಟೂಲ್ಸ್, ಅದರಲ್ಲಿ ಅದನ್ನ ಚೇಂಜ್ ಮಾಡಿ. ಅದ್ರಲ್ಲಿ ಬರ್ತಾ ಇಲ್ಲ ಬರೋದು, ಯಾವ್ದು ಕಾಣಿಸ್ತಾ ಇಲ್ಲ. ಶೋ ಚಾರ್ಟು, ಪಾಸ್ ರೆಕಾರ್ಡಿಂಗ್, ಸ್ಟಾಪ್ ರೆಕಾರ್ಡಿಂಗ್, ಕ್ಯಾಪ್ಷನ್, ಬ್ರೇಕ್ಔಟ್, ರಿಯಾಕ್ಷನ್ಸ್ ಅದೇ ಇದೆ. ಓಕೆ, ನಾನು ಪ್ರೆಸೆಂಟೇಶನ್ ಮಾಡೋದ್ರಿಂದ ಅದೇನು ಬರೋದಿಲ್ಲ. ಓಕೆ, ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ ಮತ್ತೆ ಸುಸ್ವಾಗತ. 2ನೇ ದಿನದ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವ ತಮ್ಮ ಎಲ್ಲರಿಗೂ ಸ್ವಾಗತ ಕೋರ್ತೇನೆ ಇಸ್ಕಾನ್ ಪರವಾಗಿ, HBR ಲೇಔಟ್ ಬೆಂಗಳೂರು. ತುಂಬಾ ಸಂತೋಷ, ಈ ದಿನವೂ ತುಂಬಾ ಭಕ್ತರುಗಳು ಬಂದು ಇಲ್ಲಿ ಕೂಡಿರೋದು. ಯಾಕಂತಂದ್ರೆ ಈ ಒಂದು ಗ್ರಂಥದ ಬಗ್ಗೆ ನಾವು ತಿಳ್ಕೊಳ್ಳೋದು ಅದು ಬಹಳ ಮುಖ್ಯ. ಅದು ಎಲ್ಲರ ಕೈಲೂ ಸಾಧ್ಯವಿಲ್ಲ. ಅದು ಕೃಷ್ಣನ ಅನುಗ್ರಹ ಇದ್ದರೆ, ಗುರುಗಳ ಅನುಗ್ರಹವಿದ್ದರೆ ಮಾತ್ರ ಅದು ಸಾಧ್ಯ ಅಂತ ನಾವು ಹೋಗ್ತಾ ನಮಗೆ ತಿಳಿದು ಬರುತ್ತೆ. ಆದ್ರಿಂದನೇ ಕೃಷ್ಣ ಭಕ್ತರು ಅಂತಂದ್ರೆ ಅದು ಬಹಳ ಬಹಳ ಮುಖ್ಯವಾದದ್ದು. ಅಷ್ಟು ಸುಲಭವಾಗಿ ಯಾರಿಗೂ ಸಿಗೋದಿಲ್ಲ, ಅದನ್ನ ನಾವು ನೋಡ್ತೇವೆ. ಈ ದಿನ ನಾವು ನಿನ್ನೆ ಬಹಳಷ್ಟು ವಿಷಯಗಳನ್ನ ನಾವು ತಿಳ್ಕೊಂಡು, ಅದರಲ್ಲಿ ಮುಖ್ಯವಾದ ವಿಷಯ ಬಂದು ಇದು ಮಹಾಭಾರತ ಅಂತಂದ್ರೆ ಏನು, ಅದು ಹೇಗೆ ಅದು ನಮಗೆ ಹೇಗೆ ಭಗವದ್ಗೀತೆ ನಮಗೆ ಆ ಯುದ್ಧ ಕಾಂಡದಲ್ಲಿ, ಕುರುಕ್ಷೇತ್ರ ರಣರಂಗದಲ್ಲಿ ನಮಗೆ ಕೃಷ್ಣ ಮತ್ತೆ ಅರ್ಜುನನ ಒಂದು ಈ ಸಂವಾದ ನಮಗೆ ಅಲ್ಲಿ ಸಿಕ್ಕಿದ್ದು ಅಂತ ಅದೆಲ್ಲ ನೋಡ್ದು. ಆಮೇಲೆ ನಾವು ಮುಖ್ಯವಾಗಿ ಈ ಒಂದು ಏನಕ್ಕೋಸ್ಕರ ಈ ಒಂದು ಭಗವದ್ಗೀತೆಯನ್ನು ಭಗವಂತ ಸಂದೇಶವನ್ನು ನಮಗೆ ಕೊಟ್ಟ, ಅದು ಅರ್ಜುನ ಮೂಲಕ ಕೊಟ್ಟಿದ್ದು. ಅದು ಈ ಒಂದು ಕಲಿಯುಗಕ್ಕೆ ಬಹಳ ಬಹಳ ಮುಖ್ಯವಾದಂತಹ ಒಂದು ಗ್ರಂಥ. ಅದು ನಾವು ಸಮಯದ ಅಭಾವದಿಂದ ನಾನು ನಿನ್ನೆನೂ ಹೇಳಿದೆ, ಈ ಒಂದು 108 ಇದರಲ್ಲಿ ಗ್ರಂಥಗಳಲ್ಲಿ ಇದನ್ನ ಮುಖ್ಯವಾದಂತಹ ಗ್ರಂಥ ಅಂತ ನಮಗೆ ತಿಳಿಸಲಾಗಿದೆ ಅಲ್ವಾ. ಈ ಒಂದು 1ನೇ ಅಧ್ಯಾಯದಲ್ಲಿ ಕುರುಕ್ಷೇತ್ರ ರಣರಂಗದ ಸೇವಾ ಒಂದು ಅವಲೋಕನವನ್ನು ನಾವಿಲ್ಲಿ ತಿಳ್ಕೊಳ್ತೇವೆ ಈ ದಿನ. ಅದಕ್ಕೆ ಮುಂಚೆ ನಾವು ನಿನ್ನೆ ಮಾಡಿದ ಹತ್ತಿರ ಮಂಗಳಾಚರಣ, ನಮಗೆ ಗುರುಗಳ ಒಂದು ಆಶೀರ್ವಾದ ಬಹಳ ಮುಖ್ಯ. ಮತ್ತೆ ನಾವು ರಾಧಾಕೃಷ್ಣರ ಒಂದು ಆಶೀರ್ವಾದ ಬಹಳ ಮುಖ್ಯ. ನಮ್ಮ ಸಂಪ್ರದಾಯ ಆಚಾರ್ಯರ ಆಶೀರ್ವಾದ ಮುಖ್ಯ. ಅವಾಗ್ಲೇನೆ ನಾವು ಇದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ. ಆದ್ದರಿಂದ ಅದನ್ನು ಎಲ್ಲರೂ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ, ಎಲ್ಲರೂ ಅದನ್ನ ನೀವು ಅದನ್ನ ಹೇಳಲಿಕ್ಕೆ ಪ್ರಯತ್ನ ಪಡಿ. ಅದು ಹೋಗ್ತಾ ಹೋಗ್ತಾ ಯಾವತ್ತಾದ್ರೂ ಸಮಯ ಇದ್ದಾಗ ಅದರ ಅರ್ಥ ಕೂಡ ನಾವು ತಿಳ್ಕೊಳ್ಳೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರಿ ರಾಮ 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 ಹರೇ ಹರೇ. ವಾಂಛಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ. ಇದು ಮಹಾಮಂತ್ರ, ಹರೇ ಕೃಷ್ಣ 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 ಹರೇ ಹರೇ,
ಹರಿ ರಾಮ 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 ಹರಿ ಹರಿ. ಅದರ ಮುಖ್ಯತ್ವ ಕೂಡ ಹೋಗ್ತಾ ಹೋಗ್ತಾ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದು ಸರಿಯಾದ ಸಮಯದಲ್ಲಿ ಕೃಷ್ಣ ಹೇಳುವ ಆ ಸಮಯದಲ್ಲಿ ನಾವು ಅದನ್ನ ತಿಳ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಇದು ಬಹಳ ಮುಖ್ಯವಾದಂತಹ ಒಂದು ಮಹಾಮಂತ್ರ ಅನ್ನೋದನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡು ಅದನ್ನ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ಸೊ ಎಂದಿನಂತೆ ಈ ದಿನವೂ ಕೂಡ ನಾವು ಈ ಕಾರ್ಯಕ್ರಮವನ್ನು ಯಾರಿಗೆ ಸಮರ್ಪಣೆ ಮಾಡ್ತೀವಿ ಅಂತಂದ್ರೆ, ನಮ್ಮ ಸಂಸ್ಥಾಪಕ ಆಚಾರ್ಯರಾದಂತಹ ಇಸ್ ಡಿವೈನ್ ಗ್ರೇಸ್ ಶ್ರೀಮದ್ AC ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು, ಜಗದ್ಗುರುಗಳು. ಅವರು ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಅಂದ್ರೆ ಫೇಮಸ್ ಆಗಿ ಇಸ್ಕಾನ್ ಅಂತ ಹೇಳ್ತೀವಲ್ಲ, ಅದನ್ನ ಸಂಸ್ಥಾಪಕ ಆಚಾರ್ಯರು ಅವರು ಅನ್ನೋದನ್ನ ಅವರಿಗೆ ಇದನ್ನ ಸಮರ್ಪಣೆ ಮಾಡೋಣ. ಯಾಕಂದ್ರೆ ಲೋಕಕ್ಕೆ ಕಲ್ಯಾಣಕ್ಕಾಗಿ ಪ್ರಪಂಚದ ಎಲ್ಲಾ ಕಡೆ ಈ ಒಂದು ಇಸ್ಕಾನ್ ಅಂಗವನ್ನು ಸ್ಥಾಪಿಸಿ, ಸಂಸ್ಥೆಯನ್ನು ಸ್ಥಾಪಿಸಿ ಎಲ್ಲರಿಗೂ ನಮ್ಮ ಈ ಒಂದು ಸನಾತನ ಧರ್ಮವನ್ನು ಪ್ರಚಾರ ಮಾಡ್ತಾರೆ. ಸನಾತನ ಧರ್ಮ ಅಂತಂದ್ರೆ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು, ಅದು ಬಂದು ಒಂದು 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 ಜಾತಿ ಆ ಥರ ಅಲ್ಲ. ಅದು ಸನಾತನ ಧರ್ಮ ಅನ್ನೋದು ಮನುಕುಲಕ್ಕಾಗಿ ಕೊಟ್ಟಂತಹ ಒಂದು ಕೈಪಿಡಿ. ನಾವು ಒಂದು ಮೊಬೈಲ್ ತಗೊಂಡ್ರು ಕೂಡ ನಮಗೆ ಒಂದು ಮ್ಯಾನ್ಯಲ್ ಕೊಡ್ತಾರೆ, ಹೇಗೆ ಅದನ್ನ ಉಪಯೋಗಿಸ್ಬೇಕು ಅಂತ. ಆ ಥರ ಮನುಷ್ಯನ ಜೀವನ ಹೇಗೆ ನಡೆಸಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಮ್ಯಾನ್ಯಲ್ ಅನ್ನು ಭಗವಂತ ನಮಗೆ ಕೊಟ್ಟಿದ್ದಾರೆ. ಅದು ಏನಂತಂದ್ರೆ ಅದು ವೇದಗಳು, ಪುರಾಣಗಳು, ನಮ್ಮ ಚರಿತ್ರೆಗಳು, ಇದೆಲ್ಲ ನಮಗೆ ಕೊಟ್ಟಿದ್ದಾರೆ. ಅದರ ಮೂಲಕ ನಾವು ತಿಳ್ಕೊಳ್ಬೇಕು. ಆದ್ರೆ ನಾವು ವೇದ ಎಲ್ಲ ಓದಕ್ಕಾಗತ್ತಾ? 4 ವೇದಗಳು ಅದೆಲ್ಲ ಈಗ ಹೆಸರುಗಳೇ ತುಂಬಾ ಜನಕ್ಕೆ ಗೊತ್ತಿಲ್ಲ. ಅದಕ್ಕೋಸ್ಕರ ಹೋಗ್ತಾ ಹೋಗ್ತಾ ಕಲಿಯುಗದಲ್ಲಿ ಏನು ಗೊತ್ತಿರೋ ಜನಕ್ಕೆ ಅಂತಾನೆ ಭಗವಂತ ಏನ್ ಮಾಡಿದ, ಅರ್ಜುನನ ಮೂಲಕ ಈ ಎಲ್ಲ ವೇದಗಳನ್ನು, ಶಾಸ್ತ್ರಗಳನ್ನೆಲ್ಲ ಏನ್ ಮಾಡಿದ್ರು, ಅದನ್ನ ಸಮ್ಮರೈಸ್ ಮಾಡಿ ನಮಗೆ ಭಗವದ್ಗೀತಾ, ಗೀತೋಪನಿಷತ್ ಅಂತ 108 ಉಪನಿಷತ್ಗಳಲ್ಲೂ ಒಂದಾದಂತ ಈ ಗೀತೋಪನಿಷದಲ್ಲಿ ಎಲ್ಲವನ್ನು ಅಡಗಿಸಿ, ಎಲ್ಲ ಸಾರಾಂಶವನ್ನು ಅದರಲ್ಲಿ ಅಡಗಿಸಿ ನಮಗೆ ಗೀತೋಪನಿಷತ್ ಅನ್ನಂತ ಈ ಗೀತಾದ ಒಂದು ಉಪದೇಶವನ್ನು ನಮಗೆ ಕೊಟ್ಟಿದ್ದಾರೆ. ಅದು ಫಾಸ್ಟ್ ಕೋರ್ಸ್ ಅಂತಾರೆ, ಫಾಸ್ಟ್ ಟ್ರ್ಯಾಕ್ ಕೋರ್ಸ್ ಅಂತೀವಲ್ಲ, ಮಾಡ್ತೀವಲ್ಲ, ಆ ಥರ ನಮಗೆ ಎಲ್ಲ ಶಾಸ್ತ್ರಗಳ ಅಧ್ಯಯನ ಮಾಡಿದ ಒಂದು ಫಲ ಇದರಿಂದ ನಮಗೆ ಸಿಗುತ್ತೆ. ಅದರಿಂದ ಇದನ್ನ ನಾವು 18 ದಿನ ಯಾರು ಎಲ್ಲ ಸ್ವಲ್ಪ ಬಿಡುವು ಮಾಡಿಕೊಂಡು 1 hour ಅಷ್ಟೇ ಅದನ್ನ ಮಾಡಿಕೊಂಡ್ರೆ ನಮ್ಮ ಜೀವನ ಎಷ್ಟು ಸಾರ್ಥಕವಾಗುತ್ತೆ ಅನ್ನೋದು ನೀವು 18 ದಿನ ಆದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ನಾವು ಇಸ್ಕಾನ್ ಅಲ್ಲಿ ಎಲ್ಲಾ ಕಡೆ ನೋಡಿದೀವಿ. ಯಾವುದೇ ಭಕ್ತರಾಗಲಿ ಭಗವದ್ಗೀತೆಯನ್ನು ಓದಿದ್ಮೇಲೆ ಅವರ ಜೀವನವೇ ಹಾಗೆ ಒಂದು ಪ್ಯಾರಡೈಮ್ ಶಿಫ್ಟ್ ಅಂತ ನೋಡಿ ಇಂಗ್ಲಿಷಲ್ಲಿ, ಆ ಥರ ಅವರ ಅಷ್ಟೊಂದು ಬದಲಾವಣೆ ಆಗುತ್ತೆ ಅವ್ರ ಜೀವನದಲ್ಲಿ. ಅದಕ್ಕೆ ಅಂತ ಅವರೇನೋ ಚೀಫ್ ಮಿನಿಸ್ಟ್ರು, ಪ್ರೈಮ್ ಮಿನಿಸ್ಟ್ರು ಅಥವಾ CEO ಅನ್ನೋದಿಲ್ಲ, ಎಲ್ಲ ಒಂದು ಹಣ ಬಂದ್ಬಿಡುತ್ತೆ, ಪದವಿ ಬಂದ್ಬಿಡುತ್ತೆ, ಆ ಥರನೇ ಏನಿಲ್ಲ. ನಮಗೆ ನಮ್ಮ ಮನಸ್ಸಿನಲ್ಲಿ ಸಂತೋಷ ಅನ್ನೋದು ಬರುತ್ತೆ. ಯಾಕಂದ್ರೆ ಎಲ್ಲರೂ ಕಷ್ಟಪಡ್ತಿರೋದು ಸಂತೋಷಕ್ಕೋಸ್ಕರ ಅಲ್ವರಾ? ಆ ಸಂತೋಷ ಎಲ್ಲಿದೆ ಅಂತ ತುಂಬಾ ಜನಕ್ಕೆ ಗೊತ್ತಿಲ್ಲ. ಅದು ನಾನು ನಿನ್ನೆ ಹೇಳಿದ ಹಾಗೆ ಭೌತಿಕವಾದಂತಹ ಒಂದು ಸಮಸ್ಯೆಗೆ ನಮಗೆ ಭೌತಿಕದ ಒಂದು ಪರಿಹಾರನೇ ಹುಡುಕ್ತೀವಿ, ಅದು ಖಂಡಿತ ಸಿಗೋದೇ ಇಲ್ಲ. ಯಾವಾಗಲೂ ಭೌತಿಕವಾದಂತಹ ಸಮಸ್ಯೆಗೆ ನಮಗೆ ಆಧ್ಯಾತ್ಮಿಕವಾದಂತಹ ಒಂದು ಪರಿಹಾರ ಹುಡುಕದವಾಗ ಮಾತ್ರ ಅದು ಸಿಗುತ್ತೆ. ಅದು ಈ ಮೊದಲನೇ ಅಧ್ಯಾಯದಲ್ಲಿ ನಾವು ತುಂಬಾ ಚೆನ್ನಾಗಿ ನಾವು ತಿಳ್ಕೊಳ್ಬಹುದು ನೋಡಿ. ಅದೇ ಈ ಮೊದಲನೇ ಅಧ್ಯಾಯದ ಒಂದು ಮುಖ್ಯವಾದಂತಹ ಒಂದು ವಿಷಯ. ಸೊ ಈ ಮೊದಲನೇ ಅಧ್ಯಾಯದಲ್ಲಿ ನಾವು 4 ವಿಷಯಗಳನ್ನ ನಾವು ತಿಳ್ಕೊಳ್ತೇವೆ. ಏನಕ್ಕೋಸ್ಕರ ಗೀತೆಯನ್ನು ಭಗವಂತ ಉಪದೇಶ ಮಾಡಿದರೋ, ಎರಡನೆಯದು ಎಲ್ಲಾ ಮಂಗಳಕರವಾದಂತಹ ಭಗವಂತನ ಬಗ್ಗೆ ತಿಳಿದುಕೊಳ್ಳೋದು. ಆಮೇಲೆ ಹೇಗೆ ಭಗವಂತ, ಮೂರನೆಯ ವಿಷಯ, ಹೇಗೆ ಭಗವಂತ ತನ್ನ ಭಕ್ತರನ್ನು ಆತ ಹೇಗೆ ಅವನು ಕಾಪಾಡ್ತಾನೆ ಅನ್ನೋ ವಿಷಯವನ್ನು ನಾವು ಇಲ್ಲಿ ತಿಳ್ಕೊಳ್ತೇವೆ. ಆಮೇಲೆ ಕಷ್ಟ ಅಂತ ತುಂಬಾ ಜನ ಹೇಳ್ತಾರೆ, ಆದ್ರೆ ಕಷ್ಟ ಅನ್ನೋದು ಏನು ತುಂಬಾ ಹೆಚ್ಚು ಕಷ್ಟಗಳಿಲ್ಲ. ಅದು ಬರೀ ಒಂದು 3 ವಿಧದಂತಹ ಕಷ್ಟಗಳೇ ನಮ್ಮ ಜೀವನದಲ್ಲಿ ಬರೋದು. ಅದನ್ನ ನಾವು ಅದಕ್ಕೆ ಪರಿಹಾರ ಕಂಡುಕೊಂಡ್ರೆ ಸಾಕು, ನಮ್ಮ ಜೀವನ ಸಾರ್ಥಕವಾಗುತ್ತೆ, ನಾವು ಸಂತೋಷವಾಗಿರಬಹುದು ಅನ್ನೋ ಒಂದು ವಿಷಯವನ್ನ ನಮಗೆ ಈ ಮೊದಲನೇ ಅಧ್ಯಾಯದಲ್ಲಿ ನಮಗೆ ಭಗವಂತ ಹೇಳ್ಕೊಡ್ತಾನೆ. ಅದರಲ್ಲಿ ಇದು ನೋಡಿ, ಇಂಗ್ಲಿಷ್ ಅಲ್ಲಿ ಡೌಟ್ ಅಂತ ಹಾಕಿದೀವಿ, DOUBT ಅಂತ. ಆಕ್ಚುಲಿ ಇದು ಇಂಗ್ಲಿಷ್ ಸ್ಲೈಡ್ಸ್ ನ ಕನ್ನಡದಲ್ಲಿ ಅದನ್ನ ಮೊದಲನೇ ಅಧ್ಯಾಯದಲ್ಲಿ ಡೌಟ್ ಅಂತ, DOUBT ಅಂತ. ಡಿ ಅಂದ್ರೆ ಧೃತರಾಷ್ಟ್ರ ಮತ್ತೆ ದುರ್ಯೋಧನ, ಇದು ಅಕ್ರೋನಿಮ್ ಇಂಗ್ಲಿಷ್ ಅಲ್ಲಿ. ಇವನ ದುರ್ಯೋಧನ ಮತ್ತೆ
ದುರ್ಯೋಧನ ಮತ್ತು ಧೃತರಾಷ್ಟ್ರ ಬಗ್ಗೆ ನಮಗೆ ಬಹಳ ಚೆನ್ನಾಗಿ ಅರ್ಥವಾಗುತ್ತೆ. ಆದ್ದರಿಂದ ನಾವು ಇದರಿಂದ ನಮಗೆ ಏನು ತಿಳಿದು ಬರುತ್ತೆ ಅಂತಂದ್ರೆ, ನಾವು ಯಾರ ಥರ ಇರಬೇಕು ನಮ್ಮ ಜೀವನದಲ್ಲಿ ಅಂತ ಒಂದು ಒಳ್ಳೆಯ ಉದಾಹರಣವಾದಂತಹ ವ್ಯಕ್ತಿಗಳನ್ನ ನಾವು ಅವರನ್ನ ಹಿಂಬಾಲಿಸಬೇಕು. ಯಾರ್ಯಾರನ್ನು ನೋಡಬಾರ್ದು, ಹಿಂಬಾಲಿಸಬಾರ್ದು ಅನ್ನೋ ಒಂದು ವಿಷಯ ಇಲ್ಲಿ ನಮಗೆ ಬರುತ್ತೆ. ಅಲ್ಲೇ ಆಮ್ನಿಯಸ್ ರಿಸಲ್ಟ್ ಅಂತ, ಅಲ್ಲಿ ಅನ್ಸರ್ಟನಿಟಿ, ಬಿವಿಲ್ಡರ್ಮೆಂಟ್, ಟರ್ನಿಂಗ್ ಪಾಯಿಂಟ್, ಈ 4 ವಿಷಯಗಳನ್ನ ನಾವು ನೋಡ್ತೀವಿ. ಅದು ನೋಡಿ, 1ನೇಯಿಂದ ಇದರಲ್ಲಿ 42 ಶ್ಲೋಕಗಳಿದೆ. ಅದು ಎಲ್ಲೆಲ್ಲಿ ಏನೇನು ಅನ್ನೋದನ್ನ ಇಲ್ಲಿ ನಮಗೆ ತೋರಿಸಿಕೊಡಲಾಗಿದೆ. ಮೊದಲನೆಯ ಶ್ಲೋಕ ನಾವು ನೋಡಿದ್ರೆ, ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುತ್ಸವಃ ಮಾಮಕಾಂ ಪಾಂಡವಶ್ಚೈವ ಕಿಂ ಅಕೂರ್ವತ ಸಂಜಯ. ಹರೇ ಕೃಷ್ಣ. ಯಾರಾದ್ರೂ ಹಳಬರಿದ್ರೆ, ಇದು ಇಸ್ಕಾನ್ ಭಕ್ತರು ಯಾರು ಇದ್ರೆ ನೀವು ಯೂಟ್ಯೂಬಲ್ಲಿ ಬನ್ನಿ, ಯಾಕಂದ್ರೆ 99 ಜನ ಬಂದ್ಬಿಟ್ಟಿದ್ದಾರೆ. ಇದಕ್ಕೆ ಮೇಲೆ ಯಾರನ್ನೂ ಅದು ಒಳಗಡೆ ಬಿಡೋದಿಲ್ಲ. ಅದರಿಂದ ದಯವಿಟ್ಟು ಹಳೆಯ ಭಕ್ತರಿದ್ದರೆ ನೀವು ಯೂಟ್ಯೂಬ್ ಮೂಲಕ ಬನ್ನಿ, ಝೂಮ್ ಬಂದು ಹೊಸ ಭಕ್ತರು ಬರಲಿ. ಧೃತರಾಷ್ಟ್ರ ಉವಾಚ ಅಂತ ಹೇಳ್ತಾರೆ. ಧೃತರಾಷ್ಟ್ರ ಮೊದಲನೆಯ ಒಂದು ಶ್ಲೋಕದಲ್ಲಿ ಏನಂತಾರೆ, ಧೃತರಾಷ್ಟ್ರ ಹೇಳ್ತಾರೆ, ಏ ಸಂಜಯ, ಯುದ್ಧದ ಅಪೇಕ್ಷೆಯಿಂದ ನನ್ನ ಮಕ್ಕಳು ಮತ್ತು ಪಾಂಡವರು ಧರ್ಮಕ್ಷೇತ್ರದಲ್ಲಿ ಸೇರಿದ ನಂತರ ಏನ್ ಮಾಡ್ತಾ ಇದ್ದಾರೆ ಅಂತ ಮೊದಲು ಅಲ್ಲಿ ಕೇಳ್ತಾರೆ. ನಮ್ಗೆಲ್ಲ ಗೊತ್ತಿರೋದೆ ಅಲ್ವರಾ, ಧೃತರಾಷ್ಟ್ರನಿಗೆ 2 ಕಣ್ಣು ಕಾಣಿಸೋದಿಲ್ಲ. ಆದ್ರೆ ಅವರ ಅಸಿಸ್ಟೆಂಟ್ ಇರ್ತಾರೆ, ಸೆಕ್ರೆಟರಿ ಸಂಜಯ, ಅವ್ರಿಗೆ ಒಂದು ಆಶೀರ್ವಾದ ಇರುತ್ತೆ. ಏನಂತಂದ್ರೆ, ಅವ್ರಿಗೆ ಗೊತ್ತು ಮೊದಲೇ ಈ ಯುದ್ಧ ಬರುತ್ತೆ, ಅದನ್ನ ಧೃತರಾಷ್ಟ್ರ ನೋಡ್ಲಿಕ್ಕೆ ಇಚ್ಛೆ ಪಡ್ತಾನೆ ಅಂತ ಅವ್ರಿಗೆ ಒಂದು ಆಶೀರ್ವಾದ ಇರುತ್ತೆ. ಸಂಜಯನಿಗೆ ಏನಂತಂದ್ರೆ, ಅವರು ದೃಷ್ಟಿ, ದೂರ ನಡೆಯೋದನ್ನ ಅವ್ರು ಅಲ್ಲಿ ಒಂದು ಅರಮನೆಯಲ್ಲಿ ಕುತ್ಕೊಂಡೇ ಅವ್ರ ಕೈಯಲ್ಲಿ ನೋಡಕ್ ಸಾಧ್ಯ ಆಗುತ್ತೆ ನೋಡಿ. ಆ ಟೈಮಲ್ಲಿ ಕ್ಯಾಮ್ರಾಗಳು, ಲೈವ್ ಕ್ಯಾಮ್ರಾ, ಆಮೇಲೆ ದೂರದರ್ಶನ, ಆ ಥರ ಅಲ್ಲಿ ನಡೆಯೋದನ್ನ ಇಲ್ಲೇ ಅವರು ನೋಡಬಹುದು. ಟೆಕ್ನಾಲಜಿಕಲಿ ಎಲ್ಲ ಅವಾಗ ಇದ್ದದೆ, ಈಗ ಸ್ವಲ್ಪ ಹೊರಗಡೆ ಬರ್ತಾ ಇದೆ. ಸೊ ಧೃತರಾಷ್ಟ್ರನ ಆ ತರ ಕೇಳ್ತಾರೆ, ಸಂಜಯನ ಧೃತರಾಷ್ಟ್ರ ಕೇಳ್ತಾರೆ ಅಲ್ಲಿ, ನನ್ನ ಮಕ್ಕಳು, ತುಂಬಾ ಚೆನ್ನಾಗಿ ಗಮನಿಸಿ, ನನ್ನ ಮಕ್ಕಳು ಮತ್ತು ಪಾಂಡವರು ಅಂತ. ಯಾಕಂದ್ರೆ ಈ ಒಂದು ಅಧ್ಯಾಯದಲ್ಲಿ ನಾವು ನಮ್ಮ ಜೀವನದಲ್ಲಿ ಯಾವ ತರ ಇರಬೇಕು, ಯಾವ ತರ ಇರಬಾರದು ಅನ್ನೋ ಒಂದು ವಿಷಯವನ್ನಲ್ಲಿ ನಾವು ತಿಳ್ಕೊಳ್ತೀವಿ. ಏನೋ ಒಂದು ಜೋಕು ಅಥವಾ ಏನೋ ನಡೆದ ವಿಷಯ ಗೊತ್ತಿಲ್ಲ. ಒಂದು ಬಾರಿ ತುಂಬಾ ಕೆಟ್ಟ ಮನುಷ್ಯ ಒಬ್ಬ ಇರ್ತಾನೆ. ಅವನ ಜಡ್ಜ್ ಬಂದು ಜಡ್ಜ್ಮೆಂಟ್ ಕೊಡ್ಬೇಕು. ಅವನು ತುಂಬಾ ಮಾಡಬಾರದ ಕೆಲಸಗಳೆಲ್ಲ ಮಾಡಿರ್ತಾನೆ. ಎಷ್ಟು ನೀಚ ಅಂದ್ರೆ ಅಷ್ಟು ನೀಚ ಆಗಿರ್ತಾನೆ ಅವನು. ಆಗ ಅವ್ರಿಗೆ ಜಡ್ಜ್ ಬಂದ್ಬಿಟ್ಟು ಅಲ್ಲಿ ಅವರ ಅಣ್ಣ ಇರ್ತಾನೆ, ಆ ಒಂದು ಕೆಟ್ಟ ಮನುಷ್ಯನ ಅಣ್ಣ. ಅವನು ಎಷ್ಟು ಒಳ್ಳೆಯವನು ಅಂದ್ರೆ ಅಷ್ಟೊಂದು ಒಳ್ಳೆಯವನು. ಆಗ ಅದ ಜಡ್ಜ್ ಕೇಳ್ತಾರೆ, ನನಗೊಂದು ಆಶ್ಚರ್ಯ, ನೀವಿಬ್ಬರು ಅಣ್ಣ ತಮ್ಮದಿರು, ಇವನು ಇಷ್ಟು ಕೆಟ್ಟವನಾಗಿದ್ದಾನೆ, ನೀನ್ ಎಷ್ಟು ಒಳ್ಳೆಯವನಾಗಿದ್ದೀರಾ, ಅದು ಹೇಗೆ? ಒಂದೇ ತಾಯಿ, ಒಂದೇ ಜಾಗದಲ್ಲಿ, ಒಬ್ಬರ ಹೊಟ್ಟೆಯಲ್ಲಿ ಹುಟ್ಟಿ ಒಂದೇ ಸಾರಿ ಬೆಳೆದವರು, ಹೇಗೆ ಅಂದಾಗ ಆ ಒಳ್ಳೆಯ ಸಹೋದರ ಹೇಳ್ತಾನೆ, ನಮ್ಮ ತಂದೆ ದೊಡ್ಡ ಒಂದು ಕೆಟ್ಟವರು, ಅವರು ತುಂಬಾ ಕೆಟ್ಟವರು. ಅವ್ರನ್ನ ನೋಡಿ ನನ್ನ ತಮ್ಮ ಅವ್ರ ತರನೇ ಇದ್ದ, ಅವನು ಎಲ್ಲ ಅವ್ರು ಮಾಡಿದ್ದನ್ನೆಲ್ಲ ಹಾಗೆ ಕಲ್ತ್ಕೊಂಡ್ಬಿಟ್ಟ. ಆದರೆ ನಾನು ನನ್ನ ಜೀವನದಲ್ಲಿ ನನ್ನ ತಂದೆಯ ತರ ಇರಬಾರದು ಅನ್ನೋ ಒಂದು ಪಾಠವನ್ನು ನಾನು ಕಲಿತೆ. ಆದ್ರಿಂದ ನಾನು ಈ ತರ ಇದ್ದೀನಿ, ನನ್ನ ತಮ್ಮ ಆ ತರ ಇದ್ದಾನೆ ಅಂತ ಅವ್ರು ಹೇಳ್ತಾರೆ. ಆ ತರ ಈ ಮೊದಲನೇ ಅಧ್ಯಾಯದಲ್ಲಿ ನಾವು ಜೀವನದಲ್ಲಿ ಯಾವ ತರ ಇರಬಾರದು ಅನ್ನೋ ಒಂದು ವಿಷಯವನ್ನು ನಮಗೆ ಅರ್ಥವಾಗುತ್ತೆ. ದುರ್ಯೋಧನನ ತರ, ಧೃತರಾಷ್ಟ್ರರ ತರ ನಾವು ಇರಬಾರದು ನಮ್ಮ ಜೀವನದಲ್ಲಿ. ಧೃತರಾಷ್ಟ್ರ ನೋಡಿ, ಕಣ್ಣು ಇಲ್ಲದೆ ಇದ್ರೂ ಕುರುಡ, ಕಣ್ಣಿಲ್ಲದೆ ಕುರುಡ. ನಾವು ಕಣ್ಣಿದ್ದು ಕುರುಡನಾಗಿ ಇರಬಾರದು ಅನ್ನೋದನ್ನ ನಾವು ಇಲ್ಲಿ ಕಲಿಬಹುದು. ಯಾಕಂದ್ರೆ ಬಹಳಷ್ಟು ಜನರು ಕಣ್ಣಿದೆ ಅಂತಾರೆ, ಆದರೆ ಅವರು ಕಣ್ಣಿದ್ದು ಕುರುಡ್ರೆ. ಯಾಕಂದ್ರೆ ನಮಗೆ, ನಾವು ನಿನ್ನೆ ಹೇಳಿದ್ನಲ್ಲ, ಶಾಸ್ತ್ರ ಚಕ್ಷು, ನಮ್ಮ ಕಣ್ಗಳು ಯಾವುದರ ಮೂಲಕ ಈ ಪ್ರಪಂಚವನ್ನು ನೋಡ್ಬೇಕಂದ್ರೆ ಶಾಸ್ತ್ರದ ಕಣ್ಣುಗಳ ಮೂಲಕ ನಾವು ಈ ಪ್ರಪಂಚವನ್ನು ನೋಡ್ಬೇಕು. ಆಗಲೇ ನಮಗೆ ಯಾವುದು ಸರಿ, ಯಾವುದು ತಪ್ಪು ಅನ್ನೋದು ಗೊತ್ತಾಗುತ್ತೆ. ಈ ಭೌತಿಕ ಪ್ರಪಂಚದಿಂದ ನೋಡಿದ್ರೆ ನಾವು ಧೃತರಾಷ್ಟ್ರನ ತನ ಇರ್ತೀವಿ, ಕಣ್ಣಿದ್ರು ಕುರುಡಾಗ್ತೀವಿ. ಆದ್ರೆ ಅದು ಧೃತರಾಷ್ಟ್ರ ಕಣ್ಣಿಲ್ಲದೆ ಕುರುಡ. ಆ ತರ ಆಗಬಾರದು ಅನ್ನೋದನ್ನ ನಾವಿಲ್ಲಿ ತಿಳ್ಕೋಬೇಕು. ನಾವು ಧೃತರಾಷ್ಟ್ರ ಮತ್ತು ದುರ್ಯೋಧನನ ತರ ಇರಬಾರ್ದು. ನೋಡಿ, ಧೃತರಾಷ್ಟ್ರನ ಮೈಂಡ್ ಸೆಟ್ ಹೇಗಿತ್ತು, ಮನಸ್ಥಿತಿ ಅಂದ್ರೆ, ಅವನಿಗೆ ಯಾವಾಗ್ಲೂ ಅನುಮಾನ. ಯಾಕೆಂದ್ರೆ ಈ ನೋಡಿ, ತಪ್ಪು ಮಾಡಿದವ್ರಿಗೆ ಯಾವಾಗ್ಲೂ ಅನುಮಾನ ಇರುತ್ತೆ, ಅಲ್ವಾ? ಅವನಿಗೆ ಯಾವಾಗ್ಲೂ ಅನುಮಾನ, ಈ ಒಂದು ಯುದ್ಧದಲ್ಲಿ ನಾವು ಗೆಲ್ತೀವಾ ಇಲ್ವಾ, ಸೋತ್ ಬಿಡ್ತೀವಾ ಅಂತ. ಆದ್ರೆ ಯಾರಿದ್ರು, ದುರ್ಯೋಧನನ ಸೈಡಲ್ಲಿ, ಕೌರವರ ಸೈಡಲ್ಲಿ ಭೀಷ್ಮ ದೇವರೇ ಇದ್ರು. ಅವ್ರು ಯಾವ ಒಂದು ಯುದ್ಧದಲ್ಲೂ ಸೋತೇ ಇಲ್ಲ. ಹಾಗಿರ್ಬೇಕಾದ್ರೆ ಅವನಿಗೆ ಅನುಮಾನ ಇತ್ತು ನೋಡಿ. ಆಮೇಲೆ ಪಾಂಡವರ ಮತ್ತು ಕೌರವರ ಗುರುಗಳೇ,
ಇದ್ರಲ್ಲಿ ಅವರು ಅವ್ರ ಹತ್ರನೇ ಎಲ್ಲರೂ ಕಲ್ತಿದ್ದಾರೆ ಅಲ್ವರ. ದ್ರೋಣಾಚಾರ್ಯರು ಅವ್ರ ಹತ್ರ ಕಲ್ತಿರ್ಬೇಕಾದ್ರೆ ಅವರ ಮೇಲೆ ಯಾರು ಯುದ್ಧಕ್ಕೆ ಬಂದಿರ್ಬೇಕಾದ್ರೆ ಯಾರು ಗೆಲ್ಲೋದು? ತನ್ನ ಗುರುಗಳೇ ಅಲ್ವರ. ಎಲ್ಲ ಶಸ್ತ್ರ ವಿದ್ಯೆಗಳನ್ನ ಇಟ್ಕೊಂಡು ಎಲ್ಲ ಕೊಟ್ಟಿರೋರು ಅವರು. ಆದ್ರೂ ಧೃತರಾಷ್ಟ್ರನಿಗೆ ಭಯ. ಆಮೇಲೆ ಪಕ್ಷಪಾತ ಮಾಡಿದ್ದ ಧೃತರಾಷ್ಟ್ರ. ನೋಡಿ, ಮೊದಲನೇ ಅಧ್ಯಾಯದಲ್ಲಿ ನಾನು ಹೇಳಿದೆ ಶ್ಲೋಕದಲ್ಲಿ ಏನ್ ಹೇಳ್ತಾನು, ನನ್ನ ಮಕ್ಕಳು ಮತ್ತು ಪಾಂಡವರು. ಅವ್ರು ಯಾರು? ಅವರೆಲ್ಲ ತನ್ನ ತಮ್ಮನ ಮಕ್ಕಳು ಅಲ್ವರ. ನನ್ನ ತಮ್ಮನ ಮಕ್ಕಳು ಏನ್ ಮಾಡ್ತಿದ್ದಾರೆ, ನನ್ನ ಮಕ್ಕಳು ಏನ್ ಮಾಡ್ತಿದ್ದಾರೆ ಅಂತಲ್ಲ, ನನ್ನ ಮಕ್ಕಳು ಮತ್ತೆ ಪಾಂಡವರು. ಪಾಂಡವರನ್ನ ಅವರು ಸಪ್ರೇಟ್ ಆಗಿ ನೋಡ್ತಾರೆ. ತನ್ನ ಮಕ್ಕಳ ತರನೇ ನೋಡೋದಿಲ್ಲ ಅವರು. ಅದು ಪಾರ್ಷಿಯಲ್. ನಾವು ನಮ್ಮ ಜೀವನದಲ್ಲೂ ಹೀಗೆ ಅನುಮಾನ ಇರಬಾರ್ದು ಯಾವಾಗ್ಲೂ. ಭಯಭೀತಿ ಇರಬಾರ್ದು. ಆಮೇಲೆ ಪಕ್ಷಪಾತ ನೋಡಬಾರ್ದು. ನಾವು 18ನೇ ಅಧ್ಯಾಯ ಮುಗಿದ ನಂತರ ನಮಗೆ ಗೊತ್ತಾಗುತ್ತೆ ನಾವು ಜೀವನದಲ್ಲಿ ಹೇಗಿರ್ಬೇಕು. ಈ ಧೃತರಾಷ್ಟ್ರನ ತರ ಇರಬಾರ್ದು. ಡೌಟ್ಫುಲ್, ಫಿಯರ್ಫುಲ್, ಪಾರ್ಷಿಯಲ್, ಅನುಮಾನ, ಭಯಭೀತ, ಪಕ್ಷಪಾತದಲ್ಲಿದ್ರೆ ನಮಗೆ ಜಯ ಸಿಗೋದಿಲ್ಲ ಅಂತ. ಅದು ಅಲ್ಲದೆ ಬಹಳ ಮುಖ್ಯವಾದಂತಹ ಒಂದು ವಿಷಯ ಈ ಒಂದು ಮೊದಲನೇ ಅಧ್ಯಾಯ ನಮಗೆ ಕಲಿಸ್ಕೊಡುತ್ತೆ. ಇದು ಬಂದು ನಾವು ಬಹಳಷ್ಟು ಈ ಕಲಿಯುಗದಲ್ಲಿ ಜನ ಎಲ್ಲರೂ ದುರ್ಯೋಧನನ ತರ ಇರ್ತಾರೆ. ಆಮೇಲೆ ಧೃತರಾಷ್ಟ್ರನ ತರ ಇರ್ತಾರೆ. ಆಮೇಲೆ ನಾವು ಅವ್ರ ಮೇಲೆ ನಾವು ಜಯಗಳಿಸ್ಬೇಕು ಅಂತಂದ್ರೆ ನಾವು ಯಾವ ತರ ಇರಬೇಕು? ನಾವು ಅರ್ಜುನನ ತರ ಇರಬೇಕು. ಅದನ್ನೇ ಇಲ್ಲಿ ಕೃಷ್ಣ ಅರ್ಜುನನಿಗೆ ಏನೇ ಎಲ್ಲೇ ಹೇಳ್ಕೊಡ್ತಾರೋ ಅದು ಅರ್ಜುನನ್ಗಲ್ಲ ಹೇಳ್ಕೊಡೋದು, ಅದು ನಮಗೆ. ಈ ಮೊದಲನೇ ಅಧ್ಯಾಯದಲ್ಲಿ ನೋಡಿದ್ರೆ ಅರ್ಜುನನಿಗೆ ಎಷ್ಟೊಂದು ಭಯ ಭೀತಿ ಎಲ್ಲ ಬಂದು ಅವನಿಗೆ ಹೇಗೆ ನಾನು ಒಂದು ತಪ್ಪು ಕಾರ್ಯಗಳನ್ನ ಮಾಡ್ತಾ ಇದ್ದೀನಿ, ಅದೆಲ್ಲ ಮಾಡಬಾರ್ದು ಅಂತ ಆತ ಬಹಳಷ್ಟು ಗೋಗರಿತಾನೆ ಕೃಷ್ಣನ ಹತ್ರ. ಆಗ ಕೃಷ್ಣ ಹೇಳ್ತಾರೆ ಅವನ್ನ ಹಾಗೆ ಅದನ್ನ ಬದಲಾಯಿಸ್ತಾನೆ, ಅವನ ಚಿಂತನೆಯನ್ನು. ಅದೇ ತರ ನಾವೆಲ್ಲ ಈ ಕಲಿಯುಗದಲ್ಲಿ ಬಂದು ನಾವು ಸರಿ ಅನ್ಕೊಂಡು ತಪ್ಪನ್ನೆಲ್ಲ ಸರಿ ಅಂತೀವಿ, ಸರಿಯಾದನ್ನೆಲ್ಲ ತಪ್ಪು ಅಂತೀವಿ. ಅದೇ ಮನಸ್ಥಿತಿ ನಮ್ಮ ಹತ್ರ ಇರೋದು. ಸ್ಟ್ರೆಸ್ಸು ಯಾವಾಗಲೂ ಅಷ್ಟೊಂದು ಸ್ಟ್ರೆಸ್ ಅಲ್ಲಿ ನಾವು ಜೀವನವನ್ನ ನಡೆಸ್ತಾ ಇರ್ತೀವಿ. ಆ ಸ್ಟ್ರೆಸ್ ಇಂದ ಹೇಗ್ ಬರೋದು ಅನ್ನೋದನ್ನ ಕೃಷ್ಣ ನಮ್ಗೆ 5000 ವರ್ಷಗಳ ಮುಂಚೆನೆ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಈಗೇನು ಯಾರು ಹೊಸದಾಗಿ ಏನು ಹೇಳ್ಕೊಡ್ಬೇಕಾಗಿಲ್ಲ. ನಮ್ಮ ಸನಾತನ ಧರ್ಮದಲ್ಲಿ ನಾವು ಹೇಗೆ ನಮ್ಮ ಜೀವನವನ್ನು ನಡೆಸ್ಕೊಂಡು ಹೋದ್ರೆ, ನಾವು ನೆನ್ನೆ ಹೇಳ್ದಂಗೆ ಹೇಗೆ ನಮ್ಮ ಜೀವನವನ್ನು ಬ್ಯಾಲೆನ್ಸ್ ಮಾಡಿದ್ರೆ ಈ ಒಂದು ಭೌತಿಕವನ್ನು ಮತ್ತೆ ನಮ್ಮ ಆಧ್ಯಾತ್ಮಿಕವು ಎರಡೂ ಇರಬೇಕು ನಮ್ಮ ಜೀವನದಲ್ಲಿ ಅಲ್ವರ. ಆ ಎರಡೂ ಇದ್ದಾಗ್ಲೇನೆ ಅದು ಸ್ವಾರಸ್ಯ, ಅದು ಚೆನ್ನಾಗಿರೋದು. ಅದನ್ನ ಇಲ್ಲಿ ನಮಗೆ ಭಗವಂತ ಅರ್ಜುನನ ಮೂಲಕ ನಮಗೆ ಹೇಳ್ಕೊಡ್ತಾರೆ. ಇಲ್ಲಿ ದುರ್ಯೋಧನನ ಮನಸ್ಥಿತಿ ನೋಡಿ, ರಾಜತಾಂತ್ರಿಕ, ಇನ್ನರ್ ಫಿಯರ್, ಅದೆಲ್ಲ ನಾವು ನೋಡೋಣ ಈಗ ಹೇಗೆ ಅಂತ. ಅದು ಧರ್ಮಕ್ಷೇತ್ರ. ಅದಕ್ಕೋಸ್ಕರನೇ ಧೃತರಾಷ್ಟ್ರನಿಗೆ ಅವನಿಗೆ ಸಂದೇಹ. ಯಾವಾಗ್ಲೂ ಧರ್ಮಕ್ಷೇತ್ರದಲ್ಲಿ ಏನಾಗುತ್ತೆ, ಧರ್ಮನೇ ಗೆಲ್ಲೋದು ಅಲ್ವರ. ಕೋರ್ಟ್ಗೆ ಹೋದಾಗ ಯಾರು ಗೆಲ್ಲೋದು? ಜಡ್ಜ್ ಬಂದ್ಬಿಟ್ಟು ನೀನ್ ಹೇಳಪ್ಪ ಅಂತ 2 ಲಾಯರ್ನು ನೀನ್ ಪ್ರೂಫ್ ಕೊಡು, ನೀನು ವಿಟ್ನೆಸ್ ಮಾಡೋದು ಅಷ್ಟೊಂದು ಕೇಳ್ತಾರೆ. ಯಾಕಂದ್ರೆ ಧರ್ಮನೇ ಅಲ್ಲಿ ಗೆಲ್ಲಬೇಕು. ಯಾರ ಒಂದು ತಪ್ಪು ಮಾಡದವನಿಗೆ ಯಾವುದೇ ಕಾರಣಕ್ಕೂ ಶಿಕ್ಷೆ ಆಗಬಾರದು ಅನ್ನೋ ಒಂದು ಇದರಿಂದ ಅವರು ಎಲ್ಲವೂ ಕೂಲಂಕುಷವಾಗಿ ಪರಿಶೋಧನೆ ಮಾಡಿ ಆಮೇಲೆ ಅವರು ತೀರ್ಪನ್ನು ಕೊಡ್ತಾರೆ ಅಲ್ವರ. ಅದಕ್ಕೆ ಅದನ್ನ ನಾವು ಕೋರ್ಟ್ ಅಂತ ಹೇಳ್ತೀವಿ. ಅದೇ ತರ ಇಲ್ಲಿ ಕುರುಕ್ಷೇತ್ರ ಅನ್ನೋದು ಒಂದು ತೀರ್ಥಯ, ಒಂದು ಪವಿತ್ರವಾದ ಸ್ಥಳ. ಆ ಪವಿತ್ರವಾದ ಸ್ಥಳದಲ್ಲಿ ಯಾರು ಗೆಲ್ಲೋದು? ಖಂಡಿತವಾಗಲು ಯಾರು ಸರಿಯಾದ ಒಂದು ದಾರಿಯಲ್ಲಿದ್ದಾರೋ ಅವರಿಗೆ ಜಯ ಸಿಗೋದು. ಆದ್ದರಿಂದ ನನ್ನ ಮಕ್ಕಳಿಗೆ ಸಿಗುತ್ತಾ ಅದು ಅಂತ ಡೌಟು ಖಂಡಿತ ಆಗಲ್ವರ. ಯಾರಾದ್ರೂ ತಪ್ಪು ಮಾಡಿರೋರಿಗೆ ಯಾವಾಗ್ಲೂ ಜಡ್ಜ್ಮೆಂಟ್ ಬರೋವರೆಗೂ ಭಯ ಇದ್ದೇ ಇರುತ್ತೆ ಅಲ್ವಾ. ಅದಕ್ಕೆ ಇಲ್ಲಿ ನೋಡಿದ್ರೆ ಇಲ್ಲಿ ಭೂಮಿಯ ಕಾನೂನು, ಅದು ಧರ್ಮಸ್ಥಳ. ಆ ಧರ್ಮಸ್ಥಳದಲ್ಲಿ ಆ ಧರ್ಮನೇ ಗೆಲ್ಲೋದು ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಳ್ತೀವಿ. ಆಮೇಲೆ ಪಾರ್ಷಿಯಲ್ ಟು ಇಸ್ ಓನ್. ಧೃತರಾಷ್ಟ್ರ ಬಂದು ನನ್ನ ಪಾಂಡವರು ಓನ್ಲಿ ಪಾಂಡವನ ಹೊರತುಪಡಿಸಿ ತನ್ನ ಮಕ್ಕಳು ಮಾತ್ರ ಕುರುವಂಶಕ್ಕೆ ಸೇರಿದ್ದಾರೆ. ಆಕ್ಚುಲಿ ಪಾಂಡವರು ಕೌರವರು ಇಬ್ರು ಸೇರಿ ಕುರುವಂಶನೇ, ಕುರು ಡೈನಾಸಿಟಿ ಅವ್ರದ್ದು. ಆದರೆ ಇಲ್ಲಿ ಏನ್ ಹೇಳ್ತಿದ್ದಾನೆ ಧೃತರಾಷ್ಟ್ರ, ನನ್ನ ಮಕ್ಕಳು ಕೌರವರು, ಅವರು ಪಾಂಡವರು, ನನ್ನ ಮಕ್ಕಳು ಪಾಂಡವರು ಅಂತ ಹೊರತುಪಡಿಸಿ ನೋಡ್ತಾರೆ. ಯಾವಾಗ್ಲೂ ಆ ತರ ಇರಬಾರ್ದು ನಮ್ಮ ಜೀವನದಲ್ಲಿ ಅನ್ನೋದನ್ನ ಇಲ್ಲಿ ನಾವು ಪಾಠವನ್ನು ಕಲಿತೀವಿ. ನಾನು ಮತ್ತು ನನ್ನದು ಅನ್ನೋ ಒಂದು ಮನಸ್ಥಿತಿ ಯಾವಾಗ್ಲೂ ನಮ್ಮಲ್ಲಿ ಇರಬಾರದು. ಇದಿದ್ರೆ ನಮ್ಮ ಲೈಫ್ ಯಾವಾಗ್ಲೂ ಸ್ಟ್ರೆಸ್ಫುಲ್ ಆಗಿರುತ್ತೆ ನೋಡಿ. ಅಷ್ಟು ವರ್ಷ ಅಷ್ಟೊಂದು ಚಕ್ರವರ್ತಿ ಆಗಿದ್ರು ಧೃತರಾಷ್ಟ್ರ ಆ ಯುದ್ಧದ ಸಮಯದಲ್ಲಿ, ಯುದ್ಧಕ್ಕೆ ಮುಂಚೆ, ಯುದ್ಧದ ನಂತರ ಹೇಗೆ ಎಷ್ಟೊಂದು ಕಷ್ಟಗಳನ್ನು ಅನುಭವಿಸ್ತಾ ದುರ್ಯೋಧನ ಅಥವಾ ಧೃತರಾಷ್ಟ್ರ. ಯಾಕಂದ್ರೆ ಈ ಒಂದು ಗುಣ ಮನುಷ್ಯನಿಗೆ ಈ ಗುಣಗಳು ಇರಬಾರದು. ಈ ಗುಣಗಳಿದ್ರೆ ನಾವು ಯಾವಾಗಲೂ
ನಾವು ಒಂದು ಸ್ಟ್ರೆಸ್ಫುಲ್ ಒಂದು ಲೈಫಲ್ಲಿ ನಾವು ನಾವು ಇರ್ತೀವಿ ಅನ್ನೋ ಒಂದು ವಿಷಯ ಇಲ್ಲಿ ನಮಗೆ ಕಲಿಸ್ಕೊಡ್ತಾರೆ. ಜೀವನದ ಪಾಠ ಏನಂತಂದ್ರೆ ವಸ್ತು ಮೆಟೀರಿಯಲ್ ಸೆಕ್ಯೂರಿಟಿ. ನಾವು ಹೀಗೆ ಧೃತರಾಷ್ಟ್ರ ನನಗೆ ಈ ಒಂದು ಸಾಮ್ರಾಜ್ಯ ಬೇಕು, ನನ್ನ ಮಕ್ಕಳು ರಾಜರಾಗಿರ್ಬೇಕು ಅಂತ ಯಾವಾಗ್ಲೂ ಇದ್ರೆ ನಮಗೆ ಯಾವಾಗಲೂ ಅದು ನಮಗೆ ಸೆಕ್ಯೂರಿಟಿ ಅಂದ್ರೆ ನಮಗೆ ಸುರಕ್ಷತೆ ನಮಗೆ ಯಾವಾಗಲೂ ಸಿಗದೇ ಇಲ್ಲ, ಯಶಸ್ಸು ಕೂಡ ನಮಗೆ ಸಿಗೋದಕ್ಕೆ ಖಂಡಿತ ಇಲ್ಲವೇ ಇಲ್ಲ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಆಮೇಲೆ ಎರಡನೇ ಪಾಠ ನಾವು ಜೀವನದಲ್ಲಿ ಏನ್ ತಿಳ್ಕೊಳ್ತೀವಿ ಅಂದ್ರೆ ನಾವು ಸ್ವಯಂ ಕೇಂದ್ರಿತನಾದಾಗ, ಸೆಲ್ಫಿಶ್ ಆಗಿದ್ರೆ ನಮ್ಮ ಜೀವನದಲ್ಲಿ ನಾವು ಸಂತೋಷವನ್ನು ಅನುಭವಿಸಕ್ಕೆ ಸಾಧ್ಯವಿಲ್ಲ. ಯಾವಾಗಲೂ ನಾವು ಭಯದಲ್ಲೇ ಇರ್ತೀವಿ, ಆಂಗ್ಸೈಟಿಲೇ ಇರ್ತೀವಿ, ಆಮೇಲೆ ಆತಂಕದಲ್ಲೇ ಇರ್ತೀವಿ, ನಿರಾಶೆಯಾಗಿರ್ತೀವಿ. ಇದೆಲ್ಲ ಯಾವಾಗ ಬರುತ್ತೆ ಅಂದ್ರೆ ನಾವು ಸೆಲ್ಫಿಶ್ ಆಗಿದ್ದಾಗ, ಸ್ವಯಂ ಕೇಂದ್ರಿತನಾದಾಗ ನನಗೆ ಏನಿದೆ ಅಂತ. ಯಾರು ನಮ್ಮ ಆಫೀಸಲ್ಲಿ ಒಬ್ಬರು ತಮಾಷೆ ಮಾಡೋರು, ಗಿವ್ ಮಿ 40 ಅಂದ್ರೆ ಇದೊಂದು 20 ವರ್ಷ ಮುಂಚೆ ಅವರು ಡೈಲಾಗ್ ಹೊಡಿಯೋರು ಮ್ಯಾನೇಜರ್, ಗಿವ್ ಮಿ 40 ಕಾಲ್ ಮಿ ತೋಟಿ ಅಂತ. ನನಗೆ 40,000 ಕೊಟ್ಬಿಡಿ ಸಂಬಳ, ನನ್ನ ತೋಟಿ ಅಂದ್ರೆ ನನಗೇನು ಪ್ರಾಬ್ಲಮ್ ಇಲ್ಲ ಅಂತ. ಆತರ ನಾವು ನಮ್ಮ ಬಗ್ಗೆನೇ ನಾವು ಯೋಚನೆ ಮಾಡಬಾರ್ದು. ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ವಾಟ್ ಈಸ್ ದೇರ್ ಇನ್ ಇಟ್ ಫಾರ್ ಮೀ ಅಂತ. ಏನಾದ್ರು ಒಂದು ಪ್ರೆಸೆಂಟೇಷನ್ ಇಟ್ಬಿಟ್ಟು ನಾವು ಇದೆಲ್ಲ ಮಾಡ್ಬೇಕು ಅಂದ್ರೆ ಆಗ ಅವ್ರು ಕೇಳೋದು ಏನಂದ್ರೆ ನನಗೆ ಏನ್ ಸಿಗುತ್ತೆ ಇದರಿಂದ ಅಂತ. ಬಿಸ್ನೆಸ್ ಮ್ಯಾನ್ ಅದೆಲ್ಲರೂ ಆಗಲ್ವರ, ಏನಾದ್ರು ಒಂದು ಈಗ ಮಾಡೋಣ ಈಗ ಮಾಡೋಣ ಅಂತ ಯಾವನೋ ಇನ್ನೊಬ್ಬ ಬಿಸ್ನೆಸ್ ಮ್ಯಾನ್ ಇವನ ಹತ್ರ ಹೇಳಿದ್ರೆ ಅದೆಲ್ಲ ಇರ್ಲಿ ಕಣಪ್ಪ, ನನಗೆ ಎಷ್ಟು ಸಿಗುತ್ತೆ, ನನಗೇನು ಸಿಗುತ್ತೆ ಅಂತ ಹೇಳಿ ಅಂತ. ಆ ತರ ನಾವು ಜೀವನ ಮಾಡಿದ್ರೆ ಅದು ನಮಗೆ ಯಾವಾಗಲೂ ಸಂತೋಷವನ್ನು ಕೊಡೋದಿಲ್ಲ, ನಮ್ಮ ಜೀವನ ಯಾವಾಗಲೂ ಆತಂಕದಲ್ಲೇ ಇರುತ್ತೆ ಅಂತ. ಆದ್ರಿಂದನೇ ನೋಡಿ ನಮ್ಮ ಪ್ರಭುಪಾದರು ತುಂಬಾ ಅದ್ಭುತವಾಗಿ ಹೇಳ್ತಾರೆ, ಈ ಪ್ರಪಂಚದಲ್ಲಿ ಎಲ್ಲರೂ ಬಂದು ಇನ್ನೊಬ್ಬರಿಗೆ ಸೇವೆನೆ ಮಾಡ್ತಿರ್ತಾರೆ. ತುಂಬಾ ಗಮನವಾಗಿ ನೋಡಿದ್ರೆ ಗಂಡ ಬಂದು ತಂದೆ ಆದವನ ಮನೆಯಲ್ಲಿ ಯಜಮಾನ ಮನೆಯಲ್ಲಿರೋರ್ಗೆಲ್ಲ ಸೇವೆ ಮಾಡ್ತಿರ್ತಾನೆ, ಆದ್ರೆ ನಾನೇ ಯಜಮಾನ ಅಂತಿರ್ತಾನೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ದುಡ್ಕೊಂಡ್ಬಂದು ಎಲ್ಲರಿಗೂ ಕೊಟ್ಟು ಎಲ್ಲರನ್ನೂ ನೋಡ್ಕೊಳ್ತಾ ಇರ್ತಾನೆ. ಆತ ಯಾರು? ಅವನು ಸೇವಕ. ಆದ್ರೆ ಅವನೇನ್ ತಿಳ್ಕೊಳ್ತಾನೆ? ನಾನೇ ಯಜಮಾನ ಅಂತ ತಿಳ್ಕೊಳ್ತಾನೆ. ಆತರ ಹೆಂಡತಿ ಏನ್ ಮಾಡ್ತಾರೆ? ನಾನೇ ಎಲ್ಲ ಮಾಡೋದು ಅಂತ, ಆದ್ರೆ ಎಲ್ಲ ಮಕ್ಕಳಿಗೆ ಸೇವಕರಾಗಿರ್ತಾರೆ. ಆತರ ಎಲ್ಲರೂ ಯಾರಿಗಾದ್ರೂ ಸೇವೆ ಮಾಡ್ತಿರ್ತಾರೋ ಹೊರತು ಯಾರು ಎಲ್ಲೂ ನಾನು ಯಜಮಾನ ಅನ್ನೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಹೋಗ್ತಾ ನಮಗೆ ಗೊತ್ತಾಗುತ್ತೆ ಭಗವದ್ಗೀತೆಯ ಮೂಲಕ, ಈ ಪ್ರಪಂಚದಲ್ಲಿ ಈ ಒಂದು ಬ್ರಹ್ಮಾಂಡದಲ್ಲಿ ಎಲ್ಲೇ ಆಗಲಿ ಭಗವಂತ ಮಾತ್ರನೇ ಯಜಮಾನ, ಬೇರೆ ಯಾರು ಯಜಮಾನನೇ ಅಲ್ಲ ಅನ್ನೋದನ್ನ ನಮ್ಗೆ ಹೋಗ್ತಾ ತಿಳಿಯುತ್ತೆ. ಯಾವ ಒಬ್ಬ ಅದನ್ನ ಅರ್ಥ ಮಾಡ್ಕೊಳ್ತಾನೋ ಅವನು ಈ ಪ್ರಪಂಚದಲ್ಲಿ ತುಂಬಾ ಸಂತೋಷವಾಗಿರಬಹುದು ಅನ್ನೋದನ್ನೇ ನಾವು ಕಲಿಯುವಂತ ಒಂದು ಪಾಠ. ಅದನ್ನ ಇಲ್ಲೇ ನಮಗೆ ಅರ್ಥ ಮಾಡ್ಕೊಡ್ತಾರೆ. ನಾವು ಧೃತರಾಷ್ಟ್ರನ ತರ, ದುರ್ಯೋಧನನ ತರ ನಾವು ಸೆಲ್ಫಿಶ್ ಆಗಿದ್ರೆ ನಾವು ಬಂದು ಸಂತೋಷವಾಗಿರೋದಕ್ಕೆ ಸಾಧ್ಯವಿಲ್ಲ, ಆತಂಕದಲ್ಲಿ ಇರ್ತೀವಿ, ನಿರಾಶೆ ಅಂತೂ ಖಂಡಿತ. ನೋಡಿ, ಅವ್ರು 100 ಮಕ್ಕಳು, 99 ಮಕ್ಕಳು ಏನಾಗ್ತಾರೆ ಆ ಒಂದು ಯುದ್ಧದಲ್ಲಿ ಮಡಿತಾರೆ ಅಲ್ವರ. ಅದೇ ತರ ನಾವು ರಾಜತಾಂತ್ರಿಕತೆ, ಡಿಪ್ಲೊಮ್ಯಾಟಿಕ್ ಆಗಿರ್ತಾರೆ ಜನ. ಆಮೇಲೆ ಭಯ, ಒಳಗಡೆ ಭಯ, ಅದು ಯಾರು? ದುರ್ಯೋಧನ. ಆ ಥರನೂ ಇರಬಾರ್ದು. ಯಾಕೆ ಅಂದ್ರೆ ಭಯ ಪಡೋರೆಲ್ಲ ಯಾರು ತಪ್ಪು ಮಾಡಿದ್ರೆ ಮಾತ್ರ ಭಯ ಪಡೋದು, ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಭಯ ಪಡ್ತಾರೆ ಅಲ್ವರ. ಆ ಥರ ನಾವು ಡಿಪ್ಲೊಮ್ಯಾಟಿಕ್ ಆಗು ಇರಬಾರ್ದು, ಭಯನೂ ಇರಬಾರ್ದು ದುರ್ಯೋಧನನ ತರ ಅಂತ. ಅದು ನೋಡಿದ್ರೆ ಇಲ್ಲಿ ನಮಗೆ 1.3 1ನೇ ಅಧ್ಯಾಯದ 3ನೇ ಶ್ಲೋಕದಲ್ಲಿ ಇರ್ತಾರೆ, ಪಶ್ಯಾತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತಿಂ ಛಾಮುಂ ವ್ಯಾಯುಧಾಂ ದ್ರುಪದ ಪುತ್ರೇಣ ತವ ಶಿಷ್ಯೇನ ಧೀಮತ. ಆಚಾರ್ಯರೇ, ನಿಮ್ಮ ಚತುರ ಶಿಷ್ಯನಾದ, ಹೋಗಿ ಹೇಳ್ತಿದ್ದ ನೋಡಿ ಯಾರು? ದುರ್ಯೋಧನ ಹೋಗ್ಬಿಟ್ಟು ಅವರ ಆಚಾರ್ಯರ ಹತ್ರ ಹೇಳ್ತಿದ್ದಾನೆ, ನಿಮ್ಮ ದ್ರೋಣಾಚಾರ್ಯರ ಹತ್ರ ನಿಮ್ಮ ಶಿಷ್ಯ ನೋಡಿ ದ್ರುಪದನ ಮಗ, ಅವನು ಎಷ್ಟೊಂದು ಕೌಶಲ್ಯದಿಂದ, ಚತುರದಿಂದ ಅವನು ಒಂದು ವ್ಯೂಹವನ್ನು ಮಾಡಿದಾನೆ, ಅದನ್ನ ಯಾರಾದ್ರೂ ಹೋಗಿ ಭೇದಿಸಕ್ಕೆ ಸಾಧ್ಯನಾ ಅಂತ ಹೇಳ್ತಿದ್ದಾನೆ. ನೋಡಿ, ನಿಮ್ಮ ಶಿಷ್ಯ ಅಂತ ಇದ್ದಾನೆ. ಅಲ್ಲೇನು ಚುಚ್ಚು ಮಾತು, ಡಿಪ್ಲೊಮ್ಯಾಟಿಕ್ ಆಗಿ ಹೇಳೋದು. ನೀವು ಎಲ್ಲ ಹೇಳ್ಕೊಟ್ಬಿಟ್ರಿ, ನಿಮ್ಗೆ ಗೊತ್ತಿರೋದೆಲ್ಲ ಯಾವ್ದಾದ್ರು ಒಂದು ಸೀಕ್ರೆಟ್ ಆಗಿ ಇಟ್ಕೋಬಾರ್ದಾಗಿತ್ತಾ? ಈಗ ನೋಡಿ, ಅವನೇ ನಿಮ್ಮ ಮುಂದೆ, ನಿಮ್ಮ ವೈರಿಯ ತರ ನಿಮ್ಮ ಮುಂದೆ ನಿಂತಿದ್ದಾನೆ, ಇದರಿಂದ ಅವನು ನಿಮ್ಮ ಶಿಷ್ಯ, ಆದ್ರೆ ಅವನಿಗಿನ್ನ ನೀವು ಅವ್ರಿಗೆ ಗುರು, ನೀವು ಇನ್ನೂ ಎಷ್ಟೊಂದು ಉತ್ತಮವಾದಂತಹ ಒಂದು ವ್ಯೂಹ ಇಲ್ಲಿ ರಚನೆ ಮಾಡ್ಬೋದಲ್ವಾ ಅಂತ ಒಂದು ಇಂಡೈರೆಕ್ಟ್ ಆಗಿ ಅವ್ರಿಗೆ ಅವನು ಹೇಳ್ತಿದ್ದಾನೆ. ಆ ಥರ ಎಲ್ಲ ಇರಬಾರ್ದು ಲೈಫಲ್ಲಿ ಅಲ್ವರ. ನಾವು ಏನೇ ಇದ್ರೂ ಸಿಂಪಲ್ ಆಗಿರ್ಬೇಕು, ಅದನ್ನ ನೇರವಾಗಿ ಹೇಳ್ಕೊಡ್ಬೇಕು. ಈ ತರ ಕುತಂತ್ರವಾಗಿ ಮಾತಾಡೋದು, ಆ ಒಂದು ನಮ್ಮ ಪ್ರವೃತ್ತಿ ನಮ್ಮ ಜೀವನದಲ್ಲಿ ಇರಬಾರದು ಅನ್ನೋ ಒಂದು ಪಾಠವನ್ನು ನಾವು ಇಲ್ಲಿ
ದುರ್ಯೋಧನ ಇಂದ ನಾವು ಕಲಿತೀವಿ. ಆಮೇಲೆ ರಾಜತಾಂತ್ರಿಕತೆ, ಒಂದು ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡ್ತಾರೆ. ತುಂಬಾ ಈ ಒಂದು ಕಲಿಯುಗದಲ್ಲಿ ನೋಡಿದ್ರೆ ನಮಗೇನಪ್ಪ ಅನ್ನೋಂತರ ಜನಗಳು ಜಾಸ್ತಿ ಜನ. ಅದಕ್ಕೋಸ್ಕರ ಅವ್ರು ಮಾತಾಡಿದ್ರೆ ಅಡ್ಡಗೋಡೆ ಮೇಲೆ, ನಾವೆಲ್ಲ ಹೇಳ್ತೀವಲ್ಲ, ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡೋದು. ಆ ಕಡೆನೂ ಬಿಡ್ಬೋದು, ಈ ಕಡೆನೂ ಬಿಡ್ಬೋದು. ಅದೆಲ್ಲ ಅದು ಒಂದು ಸಾಮಾನ್ಯ ಜನರಾಗಿ ಒಂದು ಇರ್ಬೇಕಾದ್ರೆ ಅಂತೆಲ್ಲ ಇರಬಾರ್ದು. ನಾವು ಇರೋದನ್ನ ಇದು ಅದು ಒಬ್ರಿಗೆ ಚೆನ್ನಾಗಿ ಅದು ನಾವು ಹೇಳೋದು ಬಂದು ಅವ್ರಿಗೆ ಸಂತೋಷ ಕೊಡ್ಬೇಕು. ಅದಕ್ಕೆ ಅಂತ ನಾವು ತಪ್ಪು ಹೇಳಬಾರ್ದು, ನಿಜಾನೇ ಹೇಳಬೇಕು. ಆ ನಿಜ ಹೇಳ್ತೀವಿ ಅಂತ ನಾವು ಉದ್ದಟತನದಲ್ಲಿ ನಾವು ಜೀವನವನ್ನು ಸಾಗಿಸಬಾರ್ದು. ಅದನ್ನ ಇಲ್ಲಿ ನಾವು ತಿಳ್ಕೊಳ್ಬೇಕು. ದುರ್ಯೋಧನನು ರಾಜನೆಂದು ಉಲ್ಲೇಖಿಸಲ್ಪಟ್ಟಿದ್ದರೂ ಸೇನಾಧಿಪತಿ ಬಳಿ ಹೋಗ್ತಾನೆ ಅವನು. ಭೀಷ್ಮ ದೇವರ ಅವರೇ ಸೇನಾಧಿಪತಿ. ರಾಜ ಅಂದ್ರೂ ಕೂಡ ಸೇನಾಧಿಪತಿ ರಾಜರ ಹತ್ರ ಹೋಗ್ಬೇಕು. ಆದ್ರೆ ಇಲ್ಲಿ ನೋಡಿ ಡಿಪ್ಲೊಮ್ಯಾಟಿಕ್ ಆಗಿರೋದ್ರಿಂದ ಆತ ಏನ್ ಮಾಡ್ತಾನೆ, ಆತ ಭೀಷ್ಮ ದೇವರ ಹತ್ರ, ಸೇನಾಧಿಪತಿಯನ್ನಾಗಲು ಅವ್ರ ಹತ್ರ ಹೋಗ್ತಾನೆ. ಆಮೇಲೆ ಭೀಷ್ಮನಿಗಾಗಿ ಎಲ್ಲರ ಹತ್ರ ಆ ಒಂದು ಮೊದಲನೇ ಒಂದು ಅಧ್ಯಾಯ ನೋಡಿದ್ರೆ ಅವನು ಎಲ್ಲರ ಹತ್ರ ಹೋಗ್ತಾನೆ. ಎಲ್ಲ ಅವ್ರ ಕಡೆ ಇರೋ ರಾಜರುಗಳ ಹತ್ರ ಹೋಗಿ, ನೋಡಿ ಭೀಷ್ಮ ದೇವರಿಗೆ ವಯಸ್ಸಾಗ್ಬಿಟ್ಟಿದೆ, ಆದ್ರೆ ಅವ್ರು ದೊಡ್ಡವರು ಅಂತ ಅವರು ಸೇನಾಧಿಪತಿ ಕಟ್ಟಿದೀವಿ, ನೀವೆಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು, ಎಲ್ಲರೂ ಅವ್ರ ಹಿಂದೆ ಇದ್ದು ಅವ್ರನ್ನ ಕಾಪಾಡಬೇಕು ಅಂತ. ಯಾಕಂದ್ರೆ ಸೇನಾಧಿಪತಿ ಸತ್ತೋಗ್ಬಿಟ್ರೆ ಆ ಕಡೆ ಅವ್ರಿಗೆ ಜಯ ಸಿಗ್ದಂಗೆ ಆಲ್ಮೋಸ್ಟ್. ಅದರಿಂದ ಎಲ್ಲರನ್ನು ಈ ತರ ತುಂಬಾ ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡಿ ಅವ್ರ ಹತ್ರ ಅವನು ಮಾತಾಡ್ತಾನೆ. ಆ ಥರ ಎಲ್ಲ ನಾವು ನಮ್ಮ ಜೀವನದಲ್ಲಿ ಇರಬಾರದು ಅನ್ನೋ ವಿಷಯವನ್ನು ಇಲ್ಲಿ ನಮಗೆ ತಿಳಿದು ಬರುತ್ತೆ. ಅದರಿಂದ ಅವನಿಗೇನಿರುತ್ತೆ, ಇನ್ನರ್ ಭಯ, ಆಂತರಿಕವಾಗಿ ಭಯ ಇರುತ್ತೆ. ಅದಕ್ಕೋಸ್ಕರ ಅವನು ಏನ್ ಮಾಡ್ತಾನೆ, ದ್ರೋಣರ ಹತ್ರ ಅವನು 1.3 ಅವರ ತಪ್ಪನ್ನ ಅವನು ಡಿಪ್ಲೊಮ್ಯಾಟಿಕ್ ಆಗಿ ಹೇಳ್ಕೊಡ್ತಾನೆ. ನೋಡಿ, ನಿಮ್ಮ ಶಿಷ್ಯ ಅವನು ಇವತ್ತು ನಿಮ್ಮ ಮುಂದೆ ನಿಂತಿದ್ದಾನೆ ಅಂತ. ಆಮೇಲೆ 2 ಕಡೆ ಯೋಧರ ಹೆಸರುಗಳನ್ನು ವರ್ಣಿಸ್ತಾನೆ. ನೋಡಿ, ಆ ಕಡೆ ಅವರಿದ್ದಾರೆ, ಈ ಕಡೆ ಇವರಿದ್ದಾರೆ, ನಮ್ಮ ಕಡೆ ತುಂಬಾ ಜನ ಇದ್ದಾರೆ, ಎಲ್ಲರ ಹೆಸರು ಹೇಳ್ತಾನೆ. ಕರ್ಣ ಇದ್ದಾನೆ, ಭೀಷ್ಮ ದೇವರು ಇದ್ದಾರೆ, ದ್ರೋಣಾಚಾರ್ಯರಿದ್ದಾರೆ, ಕೃಪಾಚಾರ್ಯ, ಇವರೆಲ್ಲ ಇದ್ದಾರೆ. ಆದ್ರೆ ಆ ಕಡೆ ಬರೀ ಭೀಮನೆ ತುಂಬಾ ಬಲಶಾಲಿ. ಯಾಕಂದ್ರೆ ಅವ್ನು ಯಾವಾಗ್ಲೂ ಭೀಮನ್ ಕಂಡ್ರೇನೆ ಹೊಟ್ಟೆ ಕಿಚ್ಚು. ಅದರಿಂದ ಭೀಮನ ಹೆಸರು ಹೇಳ್ಬಿಟ್ಟು ಆ ಕಡೆ ಇರೋದು ಬರೀ ಭೀಮ ಮಾತ್ರ, ಬೇರೆ ಯಾರು ಇಲ್ಲ ಅಂತ ಅವ್ರನ್ನೆಲ್ಲ ಏನ್ ಹೇಳ್ತಾರೆ, ಮೋಟಿವೇಟ್ ಮಾಡೋದು. ಆ ತರ 1.4 to 1.9 ಅಲ್ಲಿ ಆ ತರ ಮಾಡ್ತಾರೆ. ಅದು ಏನು ತಪ್ಪಾಗಿ ಮೋಟಿವೇಟ್ ಮಾಡೋದು. ನಾವು ಯಾವಾಗ್ಲೂ ನಮ್ಮ ಜೀವನದಲ್ಲಿ ಸರಿಯಾದದ್ದನ್ನ ಹೇಳಿ ನಾವು ಮೋಟಿವೇಟ್ ಮಾಡಬೇಕು. ತಪ್ಪಾಗಿ ಒಂದು ನಮ್ಮ ಕೆಲಸ ನಡೆಸ್ಬೇಕು ಅಂತ ನಾವು ಹೋಗ್ಬಿಟ್ಟು, ಏನು ತುಂಬಾ ಚೆನ್ನಾಗಿದ್ದಾರೆ, ಸ್ಯಾರಿ ಚೆನ್ನಾಗಿದೆಯಲ್ಲ, ಇವತ್ತು ತುಂಬಾ ಚೆನ್ನಾಗಿ ಅಡಿಗೆ ಮಾಡಿದಿರಲ್ಲ, ಇವತ್ತು ತುಂಬಾ ರುಚಿಯಾಗಿದೆಯಲ್ಲ, ಸುಮ್ನೆ ಅವ್ರನ್ನ ವರ್ಣಿಸೋದು, ಗುಣಗಾನ ಮಾಡೋದು, ನಮ್ಮ ಕೆಲಸ ಆಗ್ಬೇಕಂತ ಅದೆಲ್ಲ ಮಾಡಬಾರ್ದು. ಅದನ್ನ ಇಲ್ಲಿ ನಾವು ಕಲಿತೀವಿ. ಎನ್ವಿಎಸ್ ಆಫ್ ಭೀಮ, ಅವನು ಭೀಮನ ಮೇಲೆ ಮಾತ್ರ ಅಸೂಯೆ. ಆದ್ರಿಂದ ಅವನು ಏನ್ ಹೇಳ್ತಾನೆ, ಆ ಕಡೆ ಯಾರು ಇಲ್ಲ, ಬರೀ ಭೀಮ, ಅವನ್ ನೋಡ್ಕೊಂಡ್ರೆ ಸಾಕು, ನಾವು ಯುದ್ಧದಲ್ಲಿ ಜಯ ಗಳಿಸ್ದಂಗೆ ಅಂತ. ಆತರ ನಾವು ಟಾರ್ಗೆಟೆಡ್ ಆಗಿರ್ಬಾರ್ದು, ಯಾರಾದ್ರೂ ನಮ್ಗೆ ಇಡಿಸ್ಲಿಲ್ಲ ಅಂತ. ಅದನ್ನೆಲ್ಲ ನಾವು ಇಲ್ಲಿ ನೋಡ್ತೀವಿ. ಅದರಿಂದನೇ ಅವನಿಗೆ ಒಳಗಡೆ ಬಹಳ ಭಯಂಕರವಾದಂತಹ ಒಂದು ಭಯ ಇದೆ ಅನ್ನೋದನ್ನ ನಮಗೆ ತಿಳಿದು ಬರುತ್ತೆ. ಅಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಇಲ್ಲಿ ನಮಗೆ ತಿಳಿಯುತ್ತೇನೆಂತಂದ್ರೆ, ನಮಗೆ ಮೊದಲನೇ ಅಧ್ಯಾಯದಲ್ಲಿನೇ ಯಾರು ಈ ಒಂದು ಯುದ್ಧದಲ್ಲಿ ಜಯ ಗಳಿಸ್ತಾರೆ ಅನ್ನೋದು ಬಹಳ ಸುಲಭವಾಗಿ ನಮಗೆ ಗೊತ್ತಾಗ್ಬಿಡುತ್ತೆ. ಈ ಒಂದು ಮೊದಲನೇ ಅಧ್ಯಾಯದಲ್ಲಿ ಕೃಷ್ಣ ಈ ಒಂದು ಅರ್ಜುನನ ಹತ್ರ ಉಪದೇಶ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ. ಏನಂತಂದ್ರೆ, ಅವರೆಲ್ಲರೂ ವಿಜಯ ಸಾಂಕೇತವಾಗಿ ಏನ್ ಮಾಡ್ತಾರೆ ಅಂದ್ರೆ, ಅವರು ಧಾರ್ಮಿಕ ಸ್ಥಳದಲ್ಲಿದ್ದಾರೆ, ಒಂದು ಧರ್ಮಸ್ಥಳದಲ್ಲಿ ಇರೋದ್ರಿಂದ ಅಲ್ಲಿ ಯಾರಿಗೆ ಜಯ ಗಳಿಸುತ್ತೆ, ಧರ್ಮಕ್ಕೆ ಯಾರು ಕಡೆ ಇದ್ದಾರೆ, ಧರ್ಮದ ಕಡೆ ಯಾರಿದ್ದಾರೋ ಅವ್ರಿಗೇನೆ ಜಯ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದ್ದೆ ವಿಷಯ ಅಲ್ವರ. ಅದನ್ನ ಇಲ್ಲಿ ನಮಗೆ ಮೊದಲೇ ಗೊತ್ತಾಗ್ಬಿಡುತ್ತೆ, ಪಾಂಡವರೇ ಗೆಲ್ಲೋದು ಅಂತ. ಆದ್ರೆ ನಿನ್ನೆ ನೋಡ್ದೋ ನಾವು ಅಲ್ವರ, ಇವ್ರ ಹತ್ರ ಎಷ್ಟು ಅಕ್ಷೋಹಿಣಿ ಸೇನೆ ಇತ್ತು, ಪಾಂಡವರ ಹತ್ರ 7 ಇತ್ತು, ಅವ್ರ ಹತ್ರ ಎಷ್ಟಿತ್ತು, 11 ಇತ್ತು. ಆದ್ರೆ ಜಯ ಅದನ್ನು ನೋಡಿದ್ರೆ ನಾರ್ಮಲ್ ಪೀಪಲ್ ಏನ್ ಮಾಡ್ತಿದ್ರು, ಕಾಮನ್ ಮ್ಯಾನ್ ನೋಡಿದ್ರೆ, ಹೋಗಪ್ಪ ಅವ್ರ ಹತ್ರ 11 ಅಕ್ಷೋಹಿಣಿ ಸೇನೆ ಇದೆ, ಇವ್ರ ಹತ್ರ 7 ಇದೆ, ಖಂಡಿತವಾಗ್ಲೂ ಇವರೇ ಗೆಲ್ಲೋದು ಅಲ್ವಾ. ಈ ಕಡೆ 11 ಜನ ಇದ್ರು, ಈ ಕಡೆ 7 ಜನ ಇದ್ರು, ಯಾರು ಗೆಲ್ಲೋದು? 11 ಜನ ಇರೋರೇ ಗೆಲ್ಲೋದು. ಅದ್ರಲ್ಲೂ ಅವರೆಲ್ಲ ಒಳ್ಳೆ ಅತಿರಥಿಗಳೆಲ್ಲ. ಹಂಗಿರ್ಬೇಕಾರೆ ಆದ್ರೆ ನೋಡಿ ಏನಾಗುತ್ತೆ, ಧರ್ಮಕ್ಕೆ ಜಯ. ಅದಕ್ಕೆ ನಾವು ತಿಳ್ಕೊಳ್ಬೇಕು, ನಮ್ಮ ಹತ್ರ ಅದಿಲ್ಲ ಇದಿಲ್ಲ, ಆ ಕಡೆ ಇರೋರೆ ಗೆದ್ದು ಬಿಡ್ತಾರೆ, ಅದರಿಂದ ನಾವು ಈ ತರ ಇರ್ಬೇಕು, ಅದು ಏನು ಇಲ್ಲ. ನಾವು ಧರ್ಮವನ್ನು ಗಟ್ಟಿಯಾಗಿ ಹಿಡ್ಕೊಂಡು ಅಂದ್ರೆ ನಮ್ಮ ಜೀವನದಲ್ಲಿ ನೋಡೋದಕ್ಕೆ ಸೋಲ್ತೀವಿ ಅಂತಿದ್ರು ಕೂಡ ಖಂಡಿತವಾಗಲು ಜಯ ನಮ್ಮದೇ. ಅದನ್ನ ನಾವು ತಿಳ್ಕೊಳ್ಬೇಕು. ಅದಕ್ಕೋಸ್ಕರನೇ ಭಗವದ್ಗೀತೆಯನ್ನು ನಮಗೆ ಕೊಟ್ಟಿರೋದು ಕೃಷ್ಣ. ಧರ್ಮವನ್ನು ಪಾಲಿಸಿ ನಮ್ಮ ಜೀವನದಲ್ಲಿ, ಆಗ ನಮಗೆ ಯಾವುದೇ ಆತಂಕವಿರೋದಿಲ್ಲ. ನಮ್ಮ ಆತಂಕ ಯಾಕೆ ಅಂದ್ರೆ, ನಾವು ಧರ್ಮ ಮಾರ್ಗದಲ್ಲಿ ಇಲ್ಲದೆ ಇದ್ರೆ ಮಾತ್ರ ಅಂತ. ಹಾಗಾದ್ರೆ ಆ ಧರ್ಮ ಯಾವುದು? ಅದನ್ನೇ ಇಲ್ಲಿ ನಮಗೆ ಮೊದಲನೇ ಅಧ್ಯಾಯದಿಂದ 18ನೇ ಅಧ್ಯಾಯದವರೆಗೆ ಹೇಳ್ತಾನೆ.
ನೋಡಿ, ಬಹಳ ಅದ್ಭುತವಾದಂತಹ ಪ್ರಶ್ನೆಗಳನ್ನ ಅರ್ಜುನ ನಮಗಾಗಿ ಕೇಳ್ತಾರೆ. ಆ ಒಂದು ಪ್ರಶ್ನೆಗಳಿಂದ ನಮ್ಮ ಮನಸ್ಸಲ್ಲಿರೋದೆಲ್ಲ ಒಂದು ಕಲ್ಮಶಗಳು, ನಮಗಿರೋ ಡೌಟ್ಸ್ ಇದೆಲ್ಲ ಹೊರ್ಟೋಗ್ಬಿಡುತ್ತೆ. ಯಾಕಂದ್ರೆ ನಮ್ಗೆ ಹೆಂಗಪ್ಪ ಈ ಕಲಿಯುಗದಲ್ಲಿ ಹೋಗ್ಬಿಟ್ಟು ನಾನು ಧರ್ಮ ಅದು ಇದು ಅಂತ ಪಾಲಿಸಿದ್ರೆ ನಂಗೆ ಹೆಂಗೆ ನಾನು ಚೆನ್ನಾಗಿರ್ತೀನಿ, ಆ ಥರ ಎಲ್ಲ. ಅದಕ್ಕೆಲ್ಲನೂ ಕೃಷ್ಣ ಬಂದು ಉತ್ತರ ಕೊಡ್ತಾನೆ. ಅದನ್ನೇ ನಾವು ಹೋಗ್ತಾ ಹೋಗ್ತಾ ನಾವು ನೋಡ್ಬೋದು. ಕೃಷ್ಣನ ವೈಯಕ್ತಿಕ ಇರುವಿಕೆ ವಿಜಯವನ್ನು ಸೂಚಿಸುತ್ತದೆ. ಕೃಷ್ಣ ಎಲ್ಲಿದಾನೋ ಎರಡನೇ ಒಂದು ವಿಜಯದ ಸಂಕೇತ ಏನಂದ್ರೆ, ಮೊದಲನೇದು ನಾವು ನೋಡಿದ್ವಿ, ಎಲ್ಲಿ ಧರ್ಮವಿದೆಯೋ ಅಲ್ಲಿ ಧಾರ್ಮಿಕ ಸ್ಥಳ, ಆದ್ರಿಂದ ಅವರೇ ಧರ್ಮ ಇರೋರೇ ಗೆಲ್ಲೋದು. ಎರಡನೆಯದು ಬಂದು ಕೃಷ್ಣ ಬಂದು ಎಲ್ಲಿರ್ತಾನೋ ಅಲ್ಲಿ ಖಂಡಿತ ಜಯ ಅನ್ನೋದು ನಮಗೆ ಬಹಳ ಸುಲಭವಾಗಿ ಅರ್ಥ ಆಗ್ಬಿಡುತ್ತೆ. ಆಮೇಲೆ ದಿವ್ಯವಾದಂತಹ ಶಂಖಗಳು ನಾವು ನೋಡಿದೀವಿ, ಶಂಖನಾದಗಳು, ಎಲ್ಲರೂ ಶಂಖವನ್ನು ಊದ್ತಾರೆ. ಅದು ಊದಾಗ ಅದು ಎಲ್ಲ ಹೆಸರುಗಳೆಲ್ಲ ಇದೆ, ನೀವು ಆ 1.14 ಅಲ್ಲಿ ನೋಡಿದಾಗ ಗೊತ್ತಾಗ್ಬಿಡುತ್ತೆ. ಅದು ಯಾರ್ಯಾರ್ದು ದಿವ್ಯವಾದಂತಹ ಒಂದು ಶಂಖಗಳನ್ನು ಊದಿದಾಗ ಗೊತ್ತಾಗುತ್ತೆ. ಆಮೇಲೆ ಅರ್ಜುನನ ರಥದ ಮೇಲೆ ಯಾರಿದ್ರು, ಅಲ್ಲಿ ಒಂದು ಹನುಮನ ಉಪಸ್ಥಿತಿ, ಹನುಮಂತ ಆ ಒಂದು ಫ್ಲಾಗ್ ಅಲ್ಲಿ ಅವರು ಕುಳಿತಿದ್ರು. ನಾವು ನೋಡಿದೀವಿ, ಹನುಮಂತ ರಾಮನ ಪರವಾಗಿದ್ದರಿಂದ ಅಷ್ಟೊಂದು ಬಲಶಾಲಿಯಾದಂತಹ ರಾವಣ, 10 ತಲೆ ರಾವಣ, ಆ ಒಂದು ಇದು ಅಸುರರನ್ನೆಲ್ಲ ಆತನ ಕೋತಿಗಳು ಕೊಂದ ಹಾಕಿದ್ರು. ಅವ್ರಿಗೆ ಹನುಮಂತನಿಗೆ ಜಯ ಹನುಮಂತ ಯಾರ ಕಡೆ ಇದ್ದ ಅವ್ರಿಗೆ ಜಯ. ಅದರಲ್ಲೂ ನಮಗೆ ತುಂಬಾ ಸುಲಭವಾಗಿದ್ದ, ಅದರ ಮೂಲಕ ಗೊತ್ತಾಗ್ಬಿಡುತ್ತೆ ಇಲ್ಲಿ ಹನುಮಂತ ಬಾವುಟದ ರೂಪದಲ್ಲಿ ಅಲ್ಲಿ ಕುಳಿತಿರೋದ್ರಿಂದ ಪಾಂಡವರಿಗೇನೆ ಜಯ ಅನ್ನೋದು ಬಹಳ ಸುಲಭವಾಗಿ ಗೊತ್ತಾಗ್ಬಿಡುತ್ತೆ. ಆಮೇಲೆ ಎಲ್ಲಿ ಕೃಷ್ಣ ಇದ್ದಾರೋ ಕೃಷ್ಣನ ಪತ್ನಿ ಯಾರು? ಲಕ್ಷ್ಮೀ ದೇವಿ, ಅದೃಷ್ಟ ದೇವತೆ, ವಿಜಯಲಕ್ಷ್ಮಿ ಅಂತ ಹೇಳ್ತೀವಲ್ವಾ. ಹಾಗಿರ್ಬೇಕಾದ್ರೆ ನೋಡಿ, ನವರಾತ್ರಿ ಸಮಯ, ಎಲ್ಲಾ ಲಕ್ಷ್ಮಿಗಳು, ಅದರಲ್ಲಿ ವಿಜಯಲಕ್ಷ್ಮಿ ಎಲ್ಲಿದೆಯೋ ಅವ್ರಿಗೆ ಖಂಡಿತ ವಿಜಯ ಲಭ್ಯ ಅಲ್ವರ. ಎಲ್ಲಿ ಕೃಷ್ಣ ಇದ್ದಾನೋ ಅಲ್ಲಿ ಯಾವಾಗ್ಲೂ ಅವರ ಪಾದ ಸೇವನೆಯನ್ನು ಮಾಡ್ತಾ ಇರೋದು ಯಾರು? ಅದು ಲಕ್ಷ್ಮೀ ತಾಯಿ. ಹಾಗಾದ್ರೆ ಆ ಕೃಷ್ಣನೇ ಇಲ್ಲಿ ಇರಬೇಕಾದ್ರೆ ಅವ್ರ ಜೊತೆಲಿ ಯಾರು ಇರೋದು? ಅದು ಇರೋದು ವಿಜಯಲಕ್ಷ್ಮಿ ಇದ್ದಾರೆ. ಆಗ ವಿಜಯ ಯಾರಿಗೆ? ಖಂಡಿತವಾಗಲು ಅದು ಪಾಂಡವರಿಗೆ ಅಂತ ಬಹಳ ಸುಲಭವಾಗಿ ಊಹಿಸಬಹುದು. ಆಮೇಲೆ ಆ ರಥ ಯಾರು? ಸ್ವಯಂ ಅಗ್ನಿದೇವರೇ ಕೊಟ್ಟಿದ್ದು, ಎಲ್ಲವನ್ನು ಸುಟ್ಟು ಹಾಕಬಲ್ಲಂತಹ ಬಲಶಾಲಿಯಾದಂತಹ ಅಗ್ನಿದೇವ ಆ ಒಂದು ರಥವನ್ನು ಕೊಟ್ಟಿರ್ತಾನೆ. ಯಾರಿಗೆ? ಅರ್ಜುನನಿಗೆ. ಸೊ ಇದನ್ನೆಲ್ಲ ನೋಡಿದ್ರೆ ಬಹಳ ಸುಲಭವಾಗಿ, ಇನ್ನೂ ಬಹಳಷ್ಟು ವಿಷಯಗಳಿದೆ, ಆದ್ರೆ ಇದನ್ನೆಲ್ಲ ನೋಡಿದಾಗ ಆತಂಕನೇ ಇರೋದಿಲ್ಲ. ಯಾರಿಗೆ? ಈ ಪಾಂಡವರಿಗೆ ಜಯ ನಮ್ಮದೇ ಅಂತ. ಸಹಘೋಷ ಧೃತರಾಷ್ಟ್ರನ ತನಂ ಹೃದಯಾನಿ ವ್ಯಾಧರಯಾತ್ ನಭಶ್ಚ ಪೃಥ್ವಿಂ ಚೈವ ತುಮಲೋ ಭಯಾನು ಅದು ಯಾನ್. ಈ ಶಂಖಗಳ ನಾದದಿಂದ ತಮಲ ಉಂಟಾಯಿತು, ಭೂಮಿ ಮತ್ತು ಆಕಾಶಗಳ ಪ್ರತಿಧ್ವನಿಯನ್ನು ಮಾಡುತ್ತಾ ಅದು ಕೌರವರ ಹೃದಯಗಳನ್ನು ಚೂರ್ ಮಾಡುತ್ತಂತ ಹೇಳುತ್ತೆ ನೋಡಿ. ಇಷ್ಟೊಂದು ಶಂಖಧ್ವನಿ ಹೇಗಿರುತ್ತೆ ಅಂದ್ರೆ, ನಾವು ದೇವಸ್ಥಾನದಲ್ಲಿ ಈಗ ಕೂಡ ಊದ್ತಾರೆ, ಅದು ಒಂದು ನಿಶಬ್ದವಾದಕ್ಕಿಂತ ಹಳ್ಳಿನಲ್ಲಿ ಎಲ್ಲಾರನ್ನೂ ಎಬ್ಬಿಸ್ಬಿಡುತ್ತೆ. ಟೈಮ್ ಆಯ್ತು, ಎಲ್ಲರೂ ಎದ್ದೊಳ್ರಪ್ಪ, ಪೂಜೆ ನಡೀತಾ ಇದೆ ಅಂತ. ಆ ಥರ ಇರ್ಬೇಕಾದ್ರೆ ಅವರು ಯೋಧರು, ಅಷ್ಟೊಂದು ಬಲಶಾಲಿಯಾದವರು, ಅವರ ಶಂಖಗಳನ್ನ ಊದಿದಾಗ ಏನಾಗುತ್ತೆ ಅಂತಂದ್ರೆ, ಕೌರವರ ಹೃದಯಗಳ ಆ ಕಡೆ ಇರೋ ಕೌರವರ ಸೇನೆ, ಕೌರವರ ರಾಜರು, ಅವರೆಲ್ಲರಿಗೂ ಹಾಗೆ ಹೃದಯ ಎಲ್ಲ ಚೂರ್ಚೂರಾದಂಗೆ ಆಗ್ಬಿಡುತ್ತೆ. ಹಂಗೆ ಭಯ ಹಂಗೆ ಮನಸ್ಸಲ್ಲಿ ಬಂದ್ಬಿಡುತ್ತೆ ಅವ್ರಿಗೆಲ್ಲ ಹೃದಯದಲ್ಲಿ. ಯಾಕೆ ಅಂತಂದ್ರೆ ಇದು ಒಂದು ಧರ್ಮ, ಒಂದು ಊದುವಂತ ಒಂದು ಶಂಖಗಳು ಅನ್ನೋದನ್ನ ಇಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ. ಅದೇ ನೋಡಿ, ಇಲ್ಲಿ ಕೌರವರ ಹೃದಯ ಕಂಪನ ಉಂಟಾಯಿತು, ಆದರೆ ಪಾಂಡವರಿಗೆ ಏನೂ ಆಗೋದಿಲ್ಲ. ಹೃದಯದಲ್ಲಿ ಯಾವುದೇ ಒಂದು ಕಂಪನವೇ ಇಲ್ಲ. ಅವ್ರಿಗೆಲ್ಲರಿಗೂ ಕೃಷ್ಣ ಇದ್ದಾನಪ್ಪ ನನ್ನ ಪಕ್ಕದಲ್ಲಿ ಅಂತ ಅಲ್ವರ. ನಾವು ಇದನ್ನ ಬಹಳ ಜಾಗದಲ್ಲಿ ನೋಡಬಹುದು. ನಾವು ಮಹಾಭಾರತದಲ್ಲಿ ದ್ರೌಪದಿ ವಸ್ತ್ರಾಭರಣ ಎಲ್ಲರಿಗೂ ಗೊತ್ತಿರೋ ಒಂದು ವಿಷಯ ಅಲ್ವರ. ಏನ್ ಮಾಡ್ತಾರೆ ದ್ರೌಪದಿ, ಭೀಷ್ಮದೇವ ನೀನು ಎಲ್ಲರಿಗೂ ದೊಡ್ಡವರು, ಎಷ್ಟು ದೊಡ್ಡವರು ಅಂದ್ರೆ ಅಷ್ಟು ತುಂಬಾ ದೊಡ್ಡವರು ಅವರು, ಎಲ್ಲರಿಗೂ ಅವ್ರಿಗೆ ನೀವೆಲ್ಲರಿಗೂ ಮುತ್ತಾದ, ನೀವು ಎಷ್ಟು ಒಳ್ಳೆಯವರು, ನಿಮ್ಮ ಮುಂದೆ ಇವರು ಬಂದು ನನ್ನ ಒಂದು ಹೆಂಗಸಿನ ಒಂದು ಸ್ತ್ರೀ ಅವರ ಒಂದು ಮಾನವನ್ನು ಅಪಹರಣ ಮಾಡ್ತಿದ್ದಾರೆ, ನೀವು ನೋಡ್ಕೊಂಡು ಸುಮ್ದಿದ್ದೀರಾ, ಕಾಪಾಡಿ ಅಂತ ಸೀರೆಯನ್ನು ಹಿಡ್ಕೊಂಡು ಅವ್ರ ಹತ್ರ ಕೇಳ್ತಾ ಇರ್ತಾರೆ. ಅದೇ ತರ ದ್ರೋಣಾಚಾರ್ಯ ನೋಡಿ ಕೇಳ್ತಾರೆ, ನಿಮ್ಮ ಶಿಷ್ಯರುಗಳು ಈ ತರ ಮಾಡ್ತಾರೆ, ನಿಮ್ಮ ಕಣ್ಣು ಮುಂದೆ ನೀವು ನೋಡ್ಕೊಂಡು ಸುಮ್ಮನಿದ್ದೀರಲ್ಲ, ನನ್ನ ಕಾಪಾಡಿ ಅಂತಾರೆ. ಆಮೇಲೆ ಅಲ್ಲಿರೋದು ಎಷ್ಟೊಂದು ಆಚಾರ್ಯರುಗಳು, ಅಲ್ಲಿ ಧೃತರಾಷ್ಟ್ರರು, ನಿಮ್ಮ ಮಗಳು ನಾನು, ನಿಮ್ಮ ಸೊಸೆ, ನಿಮ್ಮ ಮನೆಯ ಒಂದು ಲಕ್ಷ್ಮಿ ಅಂತ ಎಲ್ಲ ಹತ್ರ ಎಷ್ಟೊಂದು ಕೇಳಿದ್ರು ಯಾರು ಏನು ಮಾಡೋದಿಲ್ಲ, ಎಲ್ಲ ಸುಮ್ಮನಿರ್ತಾರೆ. ನೋಡಿ, ಅದಕ್ಕೆ ಅವರೆಲ್ಲ ಅಷ್ಟೊಂದು ಕಷ್ಟಪಡೋದು. ಆಗ ಜ್ಞಾಪಕ ಬರುತ್ತೆ ಕೃಷ್ಣ ಕೊಟ್ಟಿರೋ ಒಂದು ಆಶ್ವಾಸನೆ,
ಯಾವಾಗ ನೀನು ಬೇಕಾದ್ರೆ ನನ್ನನ್ನು ನೆನೆಸು, ನೀನು ನನ್ನ ತಂಗಿ, ನೀನನ್ನು ಯಾವಾಗಲೂ ನನ್ನ ಕಾಪಾಡೋದು ನನ್ನ ಕರ್ತವ್ಯ ಅಂತ ಮಾತು ಕೊಟ್ಟಿರ್ತ. ಆ ಜ್ಞಾಪಕ ಬರುತ್ತೆ. ಅದಕ್ಕೆ ಅಂದ್ರೆ ಅವಾಗ ಯಾವಾಗಲೂ ಜ್ಞಾಪಕ ಇರುತ್ತೆ ದ್ರೌಪದಿಗೆ. ಇದು ನಮಗೋಸ್ಕರ ತೋರಿಸ್ಕೊಡುವಂಥ ಒಂದು ನಮ್ಮ ಜೀವನದಲ್ಲಿ ತೋರಿಸ್ಕೊಡೋದು. ನಮಗೆ ಹಣ ಇದ್ದರೆ, ನಮಗೆ ಪ್ರಸಿದ್ಧವಾಗಿದ್ದರೆ, ನಮ್ಗೆ ಪವರ್ಫುಲ್ ಆಗಿರೋ ಜನ ಇದ್ದರೆ ಯಾರು ನಮ್ಮನ್ನು ಕಾಪಾಡಲು ಸಾಧ್ಯವಿಲ್ಲ ಅನ್ನೋದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾರು ಸಾಧ್ಯ ನಮ್ಮನ್ನು ಕಾಪಾಡೋದಕ್ಕೆ? ಒಬ್ಬರ ಕೈಯಲ್ಲಿ ಸಾಧ್ಯ. ಅದು ಯಾರು? ಅದು ದೊಡ್ಡಪ್ಪ ಇರ್ಬೋದು, ಚಿಕ್ಕಪ್ಪ ಇರ್ಬೋದು, ನಮ್ಮ ಗುರುಗಳಿರ್ಬೋದು, ನಮ್ಮ ತಾತ ಇರ್ಬೋದು, ನಮ್ಮ ತಂದೆ ಇರ್ಬೋದು. ಯಾರ ಕೈಯಲ್ಲೂ ಸಾಧ್ಯವಾಗಲ್ಲ. ನಮ್ಮ ಗಂಡನೇ ಇರಲಿ, ಅಲ್ಲ 5 ಜನ ಇದ್ರು, ಒಬ್ಬರು ಇಬ್ಬರು 3 ಜನ ಅಲ್ಲ 5 ಜನ ಇದ್ರು, ಯಾರ ಕೈಯಲ್ಲೂ ಕಾಪಾಡ್ಲಿಕ್ಕೆ ಆಗ್ಲಿಲ್ಲ. ಆಗೇನ್ ಮಾಡಿದ್ಲು ದ್ರೌಪದಿ? 2 ಕೈಗಳನ್ನ ಮೇಲೆ ಎತ್ತಿ ಫುಲ್ಲಾಗಿ ಶರಣಾಗ್ಬಿಟ್ರು. ಕಂಪ್ಲೀಟ್ ಆಗಿ ಶರಣಾಗತರಾಗಿ, ಓ ಕೃಷ್ಣ ಮುಕುಂದ, ನಿನ್ನ ಬಿಟ್ರೆ ನನಗೆ ಯಾರಿಲ್ಲ ಅಂದ ತಕ್ಷಣ ಏನಾಯ್ತು ನಮಗೆ ತಿಳಿದಿದೆ. ಅಷ್ಟೊಂದು ಸಾವಿರಾರು ಸ್ಯಾರೀಸ್, ಸೀರೆಗಳು ಬಂದು ಅಲ್ಲಿ ಎಳೆದು ದುಶ್ಯಾಸನ ಹಂಗೆ ಸುಸ್ತಾಗ್ಬಿಡ್ತಾರೆ. ನಮಗೆ ಕಷ್ಟ ಕೊಡೋರು ಸುಸ್ತಾಗ್ತಾರೋ ಹೊರತು, ನಾವು ಭಗವಂತನ ಒಂದು ನೆರಳಲ್ಲಿದ್ದರೆ ನಮಗೆ ಕಷ್ಟ ಕೊಡೋರು ಕಷ್ಟಗಳು ಸುಸ್ತಾಗ್ಬಿಡ್ತವೆ. ನಾವು ಸುಸ್ತಾಗಲ್ಲ. ಆ ಥರ ಆಗುತ್ತೆ. ಅದನ್ನೇ ನಾವು ಇಲ್ಲಿ ತಿಳ್ಕೊಳ್ಳೋಂಥ ಬಹಳ ಮುಖ್ಯವಾದಂತಹ ವಿಷಯ. ನಾವು ಮೊದಲನೇ ಅಧ್ಯಾಯದಲ್ಲಿ ಇನ್ನೂ ಹೋಗ್ತಾ ಬಹಳ ಸುಂದರವಾಗಿ ನಮಗೆ ಅರ್ಥವಾಗುತ್ತೆ. ನೋಡಿ, ಅದನ್ನೇ ನಾವು 18ನೇ ಅಧ್ಯಾಯದಲ್ಲಿ ಹೋಗಿ ಕೂಡ ನೋಡ್ಬೋದು. ಮೊದಲನೇ ಅಧ್ಯಾಯದಲ್ಲೂ ಅದೇ, 18ನೇ ಅಧ್ಯಾಯದಲ್ಲೂ ಅದೇ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶಿರಿರ್ ವಿಜಯೋ ಭೂತಿರ್ ಧ್ರುವ ನಿತಿರ್ ಮತಿರ್ ಮಮ. ಅಂದ್ರೆ ಯೋಗೇಶ್ವರನಾದ ಕೃಷ್ಣ, ಯೋಗೇಶ್ವರ ಅಂದ್ರೆ ಎಲ್ಲ ದೇವತೆಗಳಿಗೆ ದೇವ ಆತ. ಯೋಗೇಶ್ವರನಾದ ಕೃಷ್ಣ ಎಲ್ಲಿರುವನು, ಮತ್ತೆ ಎಲ್ಲಿ ಧನುರ್ಧಾರಿಯಾದಂತಹ ಅರ್ಜುನನಿರುವನು, ಅಲ್ಲಿ ನಿಶ್ಚಯವಾಗಿಯೂ ಸಿರಿ, ವಿಜಯ, ಅಸಾಧಾರಣ ಶಕ್ತಿ ಮತ್ತು ನೀತಿ ಇವುಗಳು ಇರುತ್ತವೆ. ಇದು ನನ್ನ ಅಭಿಪ್ರಾಯ ಅಂತ ಲಾಸ್ಟಲ್ಲಿ ಹೇಳ್ತಾನೆ ಕೃಷ್ಣ. ಅದರಿಂದ ನೀನು ಹೆದರಬೇಡ, ಜಯ ನಿನ್ನದೇ ಅಂತ ಅಲ್ಲಿ ಹೇಳ್ತಾನೆ. ಅದೇ ತರ ಅದನ್ನ ಇಲ್ಲಿ ಉಲ್ಲೇಖ ಮಾಡ್ತಿದ್ದೀನಿ. ಯಾಕೆ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಗೊತ್ತಾಗ್ಬಿಡುತ್ತೆ, ಯುದ್ಧ ಪ್ರಾರಂಭಕ್ಕೆ ಮುಂಚೆನೆ ಇದು ಪಾಂಡವರಿಗೆ ಮಾತ್ರ ವಿಜಯ ಅನ್ನೋದನ್ನು ನಮಗೆ ತಿಳ್ಕೋಬಹುದು. ಅದನ್ನೇ ನಾವು ಜೀವನ ಪಾಠ ಅಂತ ಹೇಳ್ತೀವಿ. ನಾವು ಒಂದು ಜೀವನದಲ್ಲಿ ನಾವು ಸಕ್ಸಸ್ಫುಲ್ ಆಗಿರ್ತೀವಾ ಇಲ್ವಾ ಅನ್ನೋದನ್ನ ಮೊದಲೇ ತಿಳ್ಕೊಂಡ್ಬಿಡ್ಬೋದು ನಾವು ಇದನ್ನೆಲ್ಲ ನಾವು ಈ ಒಂದು ಧೃತರಾಷ್ಟ್ರನ ತರ, ದುರ್ಯೋಧನ ತರ ಇಲ್ಲ ಅಂದ್ರೆ ಜಯ ಖಂಡಿತ ನಮ್ಮದೇ ಅನ್ನೋದನ್ನ ನಾವು ತಿಳ್ಕೊಳ್ಬೋದು. ಶ್ರೀಕೃಷ್ಣನ ಮೇಲಿನ ನಮ್ಮ ನಂಬಿಕೆ ನಮ್ಮ ನಿರ್ಭತೆಯ ಮಟ್ಟವನ್ನು ನಿರ್ಧರಿಸುತ್ತದೆ. ಪಾಂಡವರು ಹೇಗೆ ನಿರ್ಭಯರಾಗಿದ್ರೋ ಆ ತರ ನಮ್ಮ ಜೀವನದಲ್ಲೂ ನಾವು ಅರ್ಜುನನ ತರ ಕೃಷ್ಣನಲ್ಲಿ ನಾವು ಶರಣಾಗತರಾಗ್ಬಿಟ್ರೆ ನಮ್ಮ ಜೀವನ ಸಾರ್ಥಕ. ನಾವು ಸಂತೋಷದ ಒಂದು ಮಡಿಲಲ್ಲಿ ಯಾವಾಗಲೂ ನಿತ್ಯವೂ ಇರಬಹುದು ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಳ್ಬಹುದು. ಅನ್ಸರ್ಟನಿಟಿ ಅವ್ರಿಗೆ ಇಲ್ಲಿ ನೋಡಿ, ಅರ್ಜುನ ಬಂದು ಹಿಂಜರಿತಾನೆ. ನಾವು ನಮ್ಮ ಜೀವನದಲ್ಲಿ ಅರ್ಜುನನ ತರನೇ. ಅವನು 1.23 ನಮಗೆ, ನಾನು ಹೋರಾಡೋದಿಲ್ಲ, ನನ್ನ ಮುಂದೆ ಯಾರು ನಿಂತಿದ್ದಾರೆ? ನಮ್ಮ ತಾತ ನಿಂತಿದ್ದಾರೆ, ಭೀಷ್ಮ ದೇವರು ನಿಂತಿದ್ದಾರೆ, ಅವರು ನನ್ನನ್ನು ತನ್ನ ಪ್ರಾಣದಂತೆ ನೋಡ್ಕೊಂಡವರು, ಅವರು ನನ್ನನ್ನು. ಆಮೇಲೆ ನನ್ನ ಗುರುಗಳು ನಿಂತಿದ್ದಾರೆ, ನಮ್ಮ ದೊಡ್ಡಪ್ಪ, ನನ್ನ ಚಿಕ್ಕಪ್ಪ, ನನ್ನ ತಮ್ಮದಿರು ಇವರೆಲ್ಲ ಇದ್ದಾರೆ, ನನ್ನ ಫ್ರೆಂಡ್ಸ್, ಎಷ್ಟೊಂದು ಮಹಾರಥಿಗಳು, ಅತಿರಥಿಗಳೆಲ್ಲ ನನ್ನ ಸ್ನೇಹಿತರು. ಅವ್ರನ್ನ ಹೇಗೆ ಕೊಲ್ಲೋದಕ್ಕೆ ಸಾಧ್ಯ ನನ್ನ ಕೈಯಲ್ಲಿ ಅಂತ ಕೇಳ್ತಾನೆ. ಯಾರಾದ್ರೂ ಸಾಧ್ಯನಾ? ಆಗಲ್ಲ. ಆ ಥರ ನಮಗೆ ತುಂಬ ಪ್ರೀತಿಯಾದವರು ನಮ್ಮ ಮುಂದೆ ಏನಾದರೂ ನಮ್ಮನ್ನೇ ಏನಾದರೂ ಮಾಡಿಬಿಟ್ರೆ ಎಲ್ಲ ಕೈ ಕಾಲೆಲ್ಲ ಹೊಡೆದು ನಡ್ಕ ಬಂದ್ಬಿಡುತ್ತೆ, ಮಾತಾಡೋಕ್ಕೂ ಆಗಲ್ಲ. ಫ್ರೆಂಡ್ಸ್ ಬಗ್ಗೆ ನಾವು ನೋಡಿರ್ಬೋದು, ನೀನು ಮಾಡ್ಬಿಟ್ಟ ಹಂಗೆ, ನೀನು ಮಾತೇ ಬರಲ್ಲ, ಅಷ್ಟೊಂದು ಆಶ್ಚರ್ಯ ಆಗಿರುತ್ತೆ. ನಂಬಲೇ ಇಲ್ಲ ಕಣೋ, ಅದು ಹೇಳಕ್ಕೂ ಆಗೋದಿಲ್ಲ, ನೀನು ಹೋಗಿ ಹಿಂಗೆ ಮಾಡ್ಬಿಟ್ಟಲ್ಲ ಅಂತ ಬರುತ್ತೆ. ಆ ಥರ ಅವ್ರಿಗೆ ಮಾತು ಬರ್ತಾನೆ ಇಲ್ಲ, ತೊದಲ್ತಾ ಇದ್ದಾರೆ. ಯಾರು? ಅರ್ಜುನ. ನನ್ನ ಮುಂದೆ ನಿಂತಿರೋರು ಯಾರು? ನನ್ನ ಗುರುಗಳು, ನನ್ನ ಹಿತೈಷಿಗಳು, ಅವ್ರನ್ನ ಹೆಂಗೆ ಕೊಲ್ಲೋದು ಅಂತ ಅವನಿಗೆ ಕೈಯೆಲ್ಲ ನಡಕ, ಕಾಲೆಲ್ಲ ನಡಕ ನೋಡ್ತೀವಿ. ಅದು ಅಲ್ಲಿ ಹೇಳ್ತಾನೆ, ತನ್ ಸಮೀಕ್ಷ್ಯ ಸಾ ಕೌಂತೇಯ ಸರ್ವನ್ ಬಂಧು ಅವಸ್ಥಿತಾನ್ ಕೃಪಯಾ ಪರ್ಯಾವಿಷ್ಟೋ ವಿಷಿಧಾನ್ ಇದಂ ಅಬ್ರವೇತ್. ಕುಂತಿಯ ಮಗ ಅರ್ಜುನನು ಈ ಎಲ್ಲ ನಿಂಟರಿಷ್ಟರನ್ನು ಕಂಡಾಗ ತುಂಬಾ ಭಾವಪರವಶನಾಗಿ ಅವನು ಹೇಳ್ತಾನೆ, ಹೇಗೆ ನಾನು ಇವ್ರನ್ನೆಲ್ಲ ಇವರೆಲ್ಲ ನನ್ನವರನ್ನ ಹೇಗೆ ಕೊಲ್ಲೋದು ಅಂತ ಒಂದು ದಿಗ್ಭ್ರಮೆಯಲ್ಲಿ ಆತ ಬಿವಿಲ್ಡರಲ್ಲಿ ಅವನು ಬಿದ್ದೋಗ್ತಾನೆ. ಅದೇ ತರನೇ ನಾವು ನಮ್ಮ ಜೀವನದಲ್ಲಿ ಬಹಳ ಬಿವಿಲ್ಡರ್ ಆಗ್ಬಿಡ್ತೀವಿ, ದಿಗ್ಭ್ರಮೆಯಲ್ಲಿ ಇರ್ತೀವಿ. ನನಗೋಸ್ಕರ ಇದು ಮಾಡಬೇಕು, ನನ್ನ ಫ್ಯಾಮಿಲಿಗೋಸ್ಕರ ಇದು ಮಾಡಬೇಕು, ನನ್ನ ಕಂಪನಿಗೋಸ್ಕರ ಈ ತರ ಮಾಡಬೇಕು ಅಂತ ತಪ್ಪಾದ ಒಂದು ವಿಷಯಗಳಲ್ಲಿ ನಾವು
ಮಾಡೋಕ್ಕೆ ಶುರು ಮಾಡ್ಬಿಡ್ತೀವಿ. ಅದರಿಂದ ನಮ್ಮ ನಮ್ಮ ಬುದ್ಧಿ ಯಾವಾಗಲೂ ಈ ಒಂದು ಭಗವದ್ಗೀತೆಯನ್ನು ತಿಳ್ಕೊಂಡಿದ್ರೆ ನಾವು ಏನು ಮಾಡಬೇಕು, ಏನು ಮಾಡಬಾರದು, ನಾನು ತಗೊಳ್ತಿರೋದು ಒಂದು ಎಮೋಷನಲ್ ಡಿಸಿಷನ್, ಪ್ರಾಕ್ಟಿಕಲ್ ಡಿಸಿಷನ್ ಅನ್ನೋದನ್ನು ನಮಗೆ ಬಹಳ ಸುಲಭವಾಗಿ ನಮಗೆ ಇದರಿಂದ ಅರ್ಥ ಆಗುತ್ತೆ. ಅರ್ಜುನನು ದಿಗ್ಭ್ರಮೆಗೊಂಡ ಮನಸ್ಸಿನ ಸ್ಥಿತಿಯಲ್ಲಿದ್ದಾಗ ಭಗವಾನ್ ಕೃಷ್ಣನು ಆಶ್ರಯ ಪಡೆಯಲು ನಿರ್ಧರಿಸ್ತಾನೆ. ಆಗ ನೋಡ್ತೀವಿ ನಾವು ಅಲ್ಲಿ ಅವನೇನ್ ಮಾಡ್ತಾನೆ ಅರ್ಜುನ, ಕೃಷ್ಣ ನನಗೇನು ಅರ್ಥ ಆಗ್ತಿಲ್ಲ, ನಾನು ಏನ್ ಮಾಡ್ಬೇಕು ಅಂತಾನೆ. ಏ ಕೃಷ್ಣ, ಅವರಿಬ್ರು ನೋಡಿ ಸ್ನೇಹಿತರು, ಬಹಳ ಗಾಢವಾದಂತಹ ಸ್ನೇಹಿತರು ಆಗಿದ್ರು ಕೂಡ ಅರ್ಜುನ ಏನ್ ಮಾಡ್ತಾನೆ, ಏ ಕೃಷ್ಣ, ನನಗೇನು ಅರ್ಥ ಆಗ್ತಿಲ್ಲ, ನಿನಗೆ ನಾನು ಶರಣಾಗ್ಬಿಡ್ತೀನಿ, ನನ್ನನ್ನು ನೀನು ಕಾಪಾಡು, ನನಗೆ ದಾರಿ ತೋರಿಸು ಅಂತ ತನ್ನ ಸ್ನೇಹಿತನನ್ನು ಗುರುವಾಗಿ ತಗೊಳ್ತಾನೆ. ಅದೇ ತರನೇ ನಮ್ಮ ಜೀವನದಲ್ಲಿ ನಾವು ಕೃಷ್ಣನನ್ನು ನಾವು ಗುರುವಾಗಿ ತಗೊಳ್ಬೇಕು. ಕೃಷ್ಣನ ಒಂದು ಭಕ್ತರುಗಳನ್ನ ನಾವು ಗುರುವಾಗಿ ನಾವು ತಗೊಂಡ್ಬಿಟ್ರೆ, ಭಗವದ್ಗೀತೆಯನ್ನು ನಾವು ಗುರುವಾಗಿ ತಗೊಂಡ್ಬಿಟ್ರೆ, ನಮ್ಮ ಜೀವನದಲ್ಲಿ ನಾವು ಕೃಷ್ಣನನ್ನು ಆಧರಿಸಿ ಆಶ್ರಯದಲ್ಲಿದ್ದರೆ ನಾವು ಅರ್ಜುನನ ತರ ನಾವು ಜೀವನದಲ್ಲಿ ನಮಗೆ ವಿಜಯ ಖಂಡಿತ, ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತೀವಲ್ಲ, ಆ ತರ ಈ ಒಂದು ವಿಜಯ ನಮ್ಮದೇ ಅಂತ ಬಹಳ ಸುಲಭವಾಗಿ ನಮಗೆ ಇಲ್ಲಿ ಮೊದಲನೇ ಅಧ್ಯಾಯದಲ್ಲಿ ನಮಗೆ ತಿಳಿದು ಬರುತ್ತೆ. ಅದರಿಂದ ನಮ್ಮ ಜೀವನ ಪಾಠ 5ನೇದು ಏನಂತಂದ್ರೆ, ನಮಗೆ ನಮಗೆ ಆಧ್ಯಾತ್ಮಿಕ ಒಂದು ಗುರುತು ಬೇಕು. ನಮಗೆ ಯಾರು, ಓಕೆ ನಾನು ಸದಾನಂದ ಕೇಶವದಾಸ್ ಅಂತ, ಇಂಥವ್ರ ಮಗ ಇಲ್ಲಿದ್ದೀನಿ ಅಡ್ರೆಸ್, ಅದಲ್ಲ, ಅದು ಭೌತಿಕವಾದದ್ದು. ಅದೇ ಆತ್ಮಿಕವಾದಂತಹ ಆಧ್ಯಾತ್ಮಿಕವಾದಂತಹ ಒಂದು ಐಡೆಂಟಿಟಿ, ಗುರುತು ಇರ್ಬೇಕು ನಮಗೆ ಅಲ್ವರ. ನಾವೇನು ಆಧಾರ್ ಕಾರ್ಡ್ ತೋರಿಸಿ ನಾವು ಜೀವನ ಮಾಡೋದು ಅಲ್ಲ. ನಾವು ಮನುಷ್ಯರು ಅಂತಂದ್ಮೇಲೆ ನಮಗೆ ಒಂದು ಆತ್ಮ ಇದೆ, ಈ ದೇಹವಿದೆ. ಈ ದೇಹದ ಗುರುತು ಮೆಟೀರಿಯಲ್, ಭೌತಿಕವಾದದ್ದು. ಆದರೆ ಈ ಆತ್ಮದ ಬಗ್ಗೆನೂ ಬಹಳ ನಾವು ತಿಳ್ಕೊಂಡು ಅಲ್ವರ. 5 ವಿಷಯದ ಬಗ್ಗೆ, ಮುಖ್ಯವಾದ ವಿಷಯ ಬಗ್ಗೆ ನಾವು ನಿನ್ನೆನೆ ಹೇಳಿದೆ. ಭಗವಂತ ಈ ಭಗವದ್ಗೀತೆಯಲ್ಲಿ ಮಾಡ್ತಾರೆ. ಅದರಲ್ಲಿ ಆತ್ಮ, ಪರಮಾತ್ಮ, ಕಾಲ, ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ. ಅದರಿಂದ ಅಂದ್ರೆ ಆತ್ಮ ಯಾರು, ನಮ್ಮ ಬಗ್ಗೆ ಅಂದ್ರೆ ಆ ಒಂದು ಆತ್ಮದ ಐಡೆಂಟಿಟಿ ಏನು, ಗುರುತು ಏನು, ಅದು ಗುರುಗಳು ನಮಗೆ ಹೇಳಿಕೊಡ್ತಾರೆ. ಕೃಷ್ಣನ ಆಶ್ರಯದಲ್ಲಿರೋದು, ಕೃಷ್ಣನಿಗೆ ಶರಣಾಗತಿ ಹೊರದು, ಅದೇ ಆಧ್ಯಾತ್ಮಿಕ ಗುರುತು ಅನ್ನೋದನ್ನ ನಮಗೆ ಹೋಗ್ತಾ ತಿಳಿದು ಬರುತ್ತೆ. ದೇವರೊಂದಿಗಿನ ನನ್ನ ಸಂಬಂಧ, ನಾನು ಯಾರು, ಭಗವಂತ ಯಾರು, ನನಗೂ ಭಗವಂತನಿಗೆ ಏನು ಸಂಬಂಧ ಅನ್ನೋದನ್ನ ನಾವು ಕಂಡುಹಿಡಿತೀವಿ ಅಲ್ವರ. ಯಾರಾದರೂ ಒಬ್ಬರು ಬಂದು ನಮಗೆ ತಿಂಗಳು ಬಂದು ಇಲ್ಲ ವರ್ಷಕ್ಕೊಂದ್ಸರಿ ಬಂದ್ಬಿಟ್ಟು ಎಲ್ಲ ಬುಕ್ಸ್ ಎಲ್ಲ ಕೊಟ್ಬಿಟ್ಟು ಹೋಗ್ತಾರೆ, ಟ್ಯೂಷನ್ ಫೀಸ್ ಎಲ್ಲ ಕಟ್ತಾರೆ, ಹಾಸ್ಟೆಲ್ ಫೀಸ್ ಎಲ್ಲ ಕೊಟ್ಬಿಟ್ಟು ಹೋಗ್ತಾರೆ ಅಂತಂದ್ರೆ ಅಲ್ಲಿ ನಮಗೆ ಒಂದು ಕ್ಯೂರಿಯಾಸಿಟಿ ಬರುತ್ತಲ್ವಾ, ಯಾರು ಅವ್ರು ಬರ್ತಾರೆ, ಅವ್ರಿಗೂ ನನಗೆ ಏನು ಸಂಬಂಧ, ಏನು ಅವ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ. ಆ ಥರ ಇರಬೇಕಾದ್ರೆ ನಮಗೆ ನಮ್ಮ ಆತ್ಮಕ್ಕೆ ಆ ಒಂದು ಗುರುವಿನ ಬಗ್ಗೆ ಮತ್ತೆ ಭಗವಂತನ ಮೇಲೆ ನಮಗೇನು ಕೇಳ್ದೇನೆ ಮಳೆ ಬರ್ತಾ ಇದೆಯಲ್ಲ, ಯಾರಾದ್ರೂ ಹೇಳಿದ್ರ? ಮನೆಗಳಲ್ಲಿ ಎಷ್ಟೋ ದಿನ ಮೋಟ್ರ್ ಆಗಕ್ಕೆ ಮರ್ತ್ಬಿಟ್ಟು ನಾವು ಹೆಂಡತಿ ಹತ್ರ ಅಥವಾ ಹೆಂಡತಿ ಗಂಡನ ಹತ್ರ, ಗಂಡ ಹೆಂಡತಿ ಹತ್ರ, ಮಕ್ಕಳು ಎಲ್ಲ ಗೊತ್ತಾಗಲ್ವಾ, ಆಫೀಸ್ ಟೈಮ್ ಆಗಿತ್ತು, ಈ ಟೈಮಲ್ಲಿ ಹೋಗಿ ಇನ್ನೂ ಮೋಟ್ರ್ ಹಾಕಿಲ್ಲ, ನೀರು ಬಂದಿಲ್ಲ, ಅಷ್ಟು ಗೊತ್ತಾಗೋದು ಬೇಡವಾ, ಒಂದು ಗಲಾಟೆ ಆಗುತ್ತೆ. ಆದರೆ ನೋಡಿ, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರಲ್ಲಿ ಒಳ್ಳೆಯ ಮಳೆಗಾಲ, ಕರೆಕ್ಟಾಗಿ ಮಳೆ ಟೈಮಲ್ಲಿ ಮಳೆ ಬರುತ್ತೆ. ಬೆಳಗ್ಗೆ 6 ಗಂಟೆ 5:58, 5:59, 6:01 ಅಂತ ಪೇಪರಲ್ಲಿ ಆಗ್ತಾ ನೋಡಿ, ಅದೇ ಟೈಮಿಗೆ ಕರೆಕ್ಟಾಗಿ ಸೂರ್ಯ ಮೇಲೆ ಬರ್ತಾನೆ. ಹೇಗೆ ಬರ್ತಾನೆ? ಇದೆಲ್ಲ ಯಾರು ಮಾಡ್ತಿದ್ದಾರೆ? ಯಾರೋ ಒಬ್ರು ಮಾಡ್ತಿದಾರಲ್ವಾ. ಹಾಗಾದ್ರೆ ಅವ್ರಿಗೂ ನಮಗೆ ಏನ್ ಸಂಬಂಧ? ನೀರು ಕೊಡ್ತಾರೆ. ಗಾಳಿ ನೋಡಿ, ಗಾಳಿ ಇಲ್ಲದೆ 10 ಸೆಕೆಂಡ್ ಇರಕ್ಕಾಗಲ್ಲ ಒಬ್ಬೊಬ್ಬರ ಕೈಯಲ್ಲಿ. 10 ಸೆಕೆಂಡ್ 20, ಏನೋ ನೀರು ಇಲ್ಲದೆ ಬೇಕಾದ್ರೆ ಕೂಡ ಒಂದು 2-3 ದಿನ ಇದ್ಬಿಡ್ಬೋದು. ಊಟ ಇಲ್ಲದೆ ಕೂಡ ಒಂದು ಯಾರೋ ಹೇಳ್ತಾರೆ 7 ದಿನ ಎಲ್ಲ ಇರ್ಬೋದು ಅಂತ. ಗಾಳಿ ಇಲ್ಲದೆ ಇರಕ್ಕಾಗುತ್ತಾ? ಹಿಡಿದು ನೋಡಿ, 60 ಸೆಕೆಂಡ್ ಕೂಡ ಇರಕ್ಕಾಗಲ್ಲ. ಒಂದು ನಿಮಿಷ ಗಾಳಿ ಆಫ್ ಮಾಡ್ಬಿಟ್ರೆ ಈ ಪ್ರಪಂಚದಲ್ಲಿ ಎಲ್ಲರೂ ಖತಮ್. ಯಾರು ಬಾಳೋದಕ್ಕೆ ಸಾಧ್ಯವಿಲ್ಲ, ಪ್ರಾಣಿಗಳಾಗ್ಲಿ ಪಕ್ಷಿಗಳಾಗ್ಲಿ. ಅಂದ್ರೆ ಇದನ್ನೆಲ್ಲ ಯಾಕೆ ಭಗವಂತ ಸಪ್ಲೈ ಮಾಡ್ತಿದ್ದಾನೆ ನೋಡಿ. ಮೇಲೆ ಹೋದ್ರೂ ಗಾಳಿ ಇಲ್ಲ, ಕೆಳಗೆ ಹೋದ್ರೂ ಗಾಳಿ ಇಲ್ಲ, ನಾವೆಲ್ಲಿದೀವೋ ಅಲ್ಲಿ ಮಾತ್ರ ಗಾಳಿ. ನೋಡಿ, ಅದನ್ನ ನೋಡಿದಾಗ ಆ ಸೃಷ್ಟಿ ಬಗ್ಗೆ, ಆ ಸೃಷ್ಟಿಕರ್ತನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮಗೆ ಆಸೆ ಬರ್ಬೇಕಲ್ವರ. ಅದು ಆ ಆಸೆ ಬರ್ಲಿಲ್ಲ ಅಂದ್ರೆ ನಮಗೆ ಒಂದು ಸ್ವಾರ್ಥಿಗಳಾಗ್ಬಿಡ್ತೀವಿ ಅಲ್ವರ. ಇರೋದನ್ನೆಲ್ಲ ನಾವೇ ಎಂಜಾಯ್ ಮಾಡ್ಬಿಟ್ಟು ಯಾರು ಕೊಟ್ಟರೋ ಅದ್ರ ಬಗ್ಗೆನೇ ಯೋಚನೆ ಮಾಡ್ಲಿಲ್ಲ ಅಂದ್ರೆ ಸ್ವಾರ್ಥಿ, ದುರ್ಯೋಧನನ ತರ, ಧೃತರಾಷ್ಟ್ರನ ತರ ಸಂತೋಷವಾಗಿರಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಸಾಧ್ಯವಿಲ್ಲ. ಆದ್ದರಿಂದನೇ ನಾವು ಆ ಭಗವಂತನ ಬಗ್ಗೆ, ನನಗೂ ಭಗವಂತನಿಗೂ ಸಂಬಂಧ ಹೇಗೆ, ಆ ಸಂಬಂಧವನ್ನು ಹೇಗೆ ನಾವು ದೃಢಪಡಿಸೋದು, ಹೇಗೆ ಅದನ್ನು ಬೆಳೆಸೋದು, ಯಾವಾಗ ಅದು ನಮ್ಮ ಜೀವನದಲ್ಲಿ ಬರುತ್ತೋ, ನಾವು ಅದನ್ನು ನಮ್ಮ ಜೀವನದ ಸ್ವಲ್ಪವಾದರೂ ಅಳವಡಿಸ್ಕೊಳ್ತೀವೋ ಆಗಲೇ ನಮ್ಮ ಜೀವನದಲ್ಲಿ ಸಂತೋಷ ಅನ್ನೋದು ಖಂಡಿತ ಕಟ್ಟಿಟ್ಟ ಬುತ್ತಿ. ಇಲ್ಲ ಅಂದರೆ ಅದು ಸಿಗೋದಕ್ಕೆ ಕಷ್ಟ ಅನ್ನೋದನ್ನು ನಾವು ಇಲ್ಲಿ
ತುಂಬಾ ಸುಲಭವಾಗಿ ನಾವು ಇಲ್ಲಿ ತಿಳ್ಕೊಳ್ಬಹುದು. ಸೊ ನೋಡಿ, ಇದು ಬಹಳ ಮುಖ್ಯವಾದಂತಹ ಒಂದು ಸ್ಲೈಡ್. ಇದು ಟರ್ನಿಂಗ್, ಬದಲಾವಣೆಯ ಸಮಯ. ಯಾರಿಗೆ? ಅರ್ಜುನನಿಗೆ. ಅವನ ಕೈಯೆಲ್ಲ ಆ ಒಂದು ಶ್ಲೋಕ 31 ಇಂದ 40 ವರೆಗೂ ಏನಿದೆ ಅಲ್ವಾ, 42 ವರೆಗೂ, 31 ಇಂದ 42 ವರೆಗೂ ನೀವು ನೋಡಿದ್ರೆ ಅದರಲ್ಲಿ ತೋರಿಸ್ಬಿಡುತ್ತೆ. ಅವ್ರ ಕೈಗಳೆಲ್ಲ ಹಂಗೆ ನಡ್ಕ ಬಂದ್ಬಿಡುತ್ತೆ. ಯಾರಿಗೆ? ಅರ್ಜುನನಿಗೆ. ಮುಂದೆ ಅದಕ್ಕೆ ಭಯದಿಂದ ಅಲ್ಲ, ಅವನಿಗೆ ನನ್ನ ಕೈಯಲ್ಲಿ ಇವ್ರನ್ನೆಲ್ಲ ಕೊಲ್ಲೋದಕ್ಕಾಗಲ್ಲ, ಅವ್ರನ್ನೆಲ್ಲ ಗೆಲ್ಲೋದಕ್ಕಾಗಲ್ಲ ಅಲ್ಲ, ಅದೊಂದು ಎಮೋಷನಲ್ ಒಂದು ಇದರಿಂದ, ನಮ್ಮ ತಾತ, ನಮ್ಮ ದೊಡ್ಡಪ್ಪ, ನಮ್ಮ ಗುರುಗಳು ಅನ್ನೋ ಒಂದರಿಂದ ಅವನ ಕೈಯೆಲ್ಲ ನಡ್ಕ ಬಂದ್ಬಿಡುತ್ತೆ. ಬಾಯಲ್ಲಿ ಇದು ಏನು ಒಂದು ನೀರಿರಲ್ಲ, ಡ್ರೈ ಆಗ್ಬಿಟ್ಟಿರುತ್ತೆ ಬಾಯೆಲ್ಲ. ನಮಗೂ ಅಲ್ವರ ಭಯ ಬಂದ್ಬಿಟ್ರೆ ಅದರಲ್ಲಿ ಎಕ್ಸಾಮಿನೇಷನ್ ಎಲ್ಲ 10th ಎಲ್ಲ ಓದ್ಬೇಕಾದ್ರೆ, ಇದೇ ಕಣೋ ನಿನಗೆ ಈ ಒಂದು 10th ಟರ್ನಿಂಗ್ ಪಾಯಿಂಟ್ ಲೈಫಲ್ಲಿ, ಇದು ಒಂದು ಮುಗಿಸ್ಬಿಟ್ರೆ ಅಂತ ಹೇಳಿ ಮೊದಲನೇ ದಿನದಿಂದ 10ನೇ ಕ್ಲಾಸ್ ಸೇರಿದಿಂದ 10ನೇ ಎಕ್ಸಾಮ್ ಬರೆಯೋವರೆಗೂ ಹೇಳಿ ಮಕ್ಕಳಿಗೆ ಎಕ್ಸಾಮ್ ಎಲ್ಲ ಕುತ್ಕೊಂಡ ತಕ್ಷಣ ಕೈಯೆಲ್ಲ ಹಂಗೆ ಕೈಯೆಲ್ಲ ಬೆವರು ಬಿಡುತ್ತೆ. ನನಗೆಲ್ಲ ಆಗಿದೆ ಅದು. ಅಯ್ಯೋ ತುಂಬಾ ಇಂಪಾರ್ಟೆಂಟ್ ಅಂತಲ್ಲ ಈ 10th ಸ್ಟ್ಯಾಂಡರ್ಡು. ಆಮೇಲೆ ನೀರೆಲ್ಲ ಹಿಂಗೆ ನೋಡ್ಬೇಕು, ನೀರು ಕುಡಿಬೇಕು, ಎಷ್ಟು ಕುಡಿದ್ರು ಸಾಲ್ತಾ ಇರಲ್ಲ, ಬೆವರ್ತಾ ಇರ್ತೀವಿ. ಆಮೇಲೆ ತಲೆ ನಾವು ಎಷ್ಟೋ ಜನ ನೋಡಿದೀನಿ, ತಲೆ ಸುತ್ತ ಬಿದ್ಬಿಡ್ತಾರೆ ಅದೇ ಕ್ವಶನ್ ಪೇಪರ್ ನೋಡಿದ ತಕ್ಷಣ. ಎಲ್ಲ ಗೊತ್ತಿರುತ್ತೆ, ಆದ್ರೂ ಭಯದಲ್ಲಿ ನೋಡಿದ ತಕ್ಷಣ ಏನು ಜ್ಞಾಪಕಕ್ಕೆ ಬರಲ್ಲ. ಏನು ಗೊತ್ತಿಲ್ಲಲ್ಲ, ಇಷ್ಟು ಕ್ವಶನ್ ಪೇಪರ್ ಏನಿಲ್ಲ. ಅದೇ ಸುಮ್ಮನೆ ನಿಧಾನಕ್ಕೆ ಅದನ್ನ ಕ್ವಶನ್ಗಳು ನೋಡಿದ್ರೆ ಆನ್ಸರ್ಗಳು ತಾನಾಗಿ ಬರಕ್ ಶುರು ಮಾಡುತ್ತೆ. ಅದಕ್ಕೆ ನಿಧಾನವೇ ಪ್ರಧಾನ, ಶಾಂತಿ ಇರಬೇಕು, ಅದೆಲ್ಲ ಇರೋದು ಅವಾಗ್ಲೇನೆ. ಆ ಥರ ಇಲ್ಲಿ ನಾವು ಅರ್ಜುನನ ಥರ ಎಮೋಷನ್ ಆಗಿದ್ರೆ ನಾವು ಇದೇ ಥರನೇ ನಮ್ಮ ಜೀವನದಲ್ಲಿ ನಾವು ತಪ್ಪುಗಳು ಮಾಡ್ತೀವಿ. ನಮಗೂ ಆಂಗ್ಸೈಟಿ, ಅದೆಲ್ಲ ಸ್ಟ್ರೆಸ್ ಎಲ್ಲ ಬಂದ್ಬಿಡುತ್ತೆ. ಆಮೇಲೆ ತಲೆ ಸುತ್ತು ಬಂದ್ಬಿಡುತ್ತೆ. ನಾನು ನಿಂತ್ಕೊಳ್ಳೋಕೆ ಆಗಲ್ಲ ಅರ್ಜುನನಿಗೆ ಆ ಸಮಯದಲ್ಲಿ. ಕೈಯೆಲ್ಲ ನಡುಕ. ತುಂಬಾ ಜನ ನೋಡಿದ್ದೀರಾ, ಏನಾದರೂ ಒಂದು ಅಗಾಧವಾದಂಥ ಒಂದು ಕಷ್ಟಕರವಾದಂಥ ವಿಷಯ ಹೇಳಿದ ತಕ್ಷಣ ನಿಲ್ಲಕ್ಕಾಗೋದಿಲ್ಲ, ಹಂಗೆ ಕೆಳಗೆ ಬಿದ್ದುಬಿಡ್ತಾರೆ. ಯಾಕಂದ್ರೆ ಅವ್ರ ಆ ಥರ ಅಷ್ಟೊಂದು ವೀಕ್ ಆಗ್ಬಿಡುತ್ತೆ ಮೈಂಡ್ ಗಿಂಡ್, ಏನು ಕೆಲಸ ಮಾಡೋದಿಲ್ಲ, ದಪ್ಪ ಅಂತ ಅಲ್ಲೇ ಬಿದ್ದುಬಿಡ್ತಾರೆ. ಟಕ್ಕಂತ ಹಿಡಿಬೇಕಾಗತ್ತೆ ಆ ಥರ. ಆಮೇಲೆ ಗಾಂಡೀವ ಕೈಯಿಂದ ಬಿಡ್ತಾ ಇದೆ ಅಂತ ಕೃಷ್ಣನ್ಗೆ ಹೇಳ್ತಿದ್ದಾನೆ. ಆಮೇಲೆ ನನ್ನ ಮೈಯೆಲ್ಲ ಹಾಗೆ ಸುಡ್ತಾ ಇದೆ ಬೆಂಕಿ ತರ ನನಗೆ ಅಂತ. ನೋಡಿ, ಎಲ್ಲರೂ ಹೋಗದೆ. ಇದರಲ್ಲೂ ಈ ಒಂದು ಭೌತಿಕ ಪ್ರಪಂಚದಲ್ಲಿ ಯಾರು ಕೃಷ್ಣನ ಭಕ್ತರು ಅಲ್ವೋ ಅವ್ರಿಗೆಲ್ಲರೂ ಇದೇ ತರ ನಡೀತಾ ಇರುತ್ತೆ. ಕೃಷ್ಣನ ಭಕ್ತಗಳು ನೋಡಿ ಆರಾಮಾಗಿ ಎಲ್ಲ ಕಷ್ಟ ಕಾಲದಲ್ಲಿ ನಡೀತಾ ಇರ್ತಾರೆ. ಪ್ರಭುಪಾದರು ಒಂದ್ಸಾರಿ ಬಹಳ ಅದ್ಭುತವಾದಂತಹ ಒಂದು ಸಂದರ್ಭ ತುಂಬಾ ಇದೆ, ಅದರಲ್ಲಿ ಒಂದು ಹೇಳ್ತೀನಿ. ಅವರು ಫ್ಲೈಟಲ್ಲಿ ಹೋಗ್ತಾ ಇರ್ತಾರೆ ತನ್ನ ಅನುಯಾಯಿಗಳ ಶಿಷ್ಯರ ಜೊತೆಯಲ್ಲಿ. ಬಹಳ ಒಂಥರ ಟೊರ್ನಾಡೋ, ತುಂಬಾ ದೊಡ್ಡ ಗಾಳಿ ಮಳೆ ಎಲ್ಲ ಬಂದು ಕ್ಲೌಡ್ ಎಲ್ಲ ಹೆವಿ ಕ್ಲೌಡ್ಸು, ಆ ಫ್ಲೈಟ್ ಬಂದು ದಡ ಕೆಳಗಿಳಿಯುತ್ತೆ, ಮೇಲೆ ಹೋಗುತ್ತೆ, ಒಂಥರ ಶಿವರ್ ಆಗ್ತಾ ಇರುತ್ತೆ. ಆಗ ಅಲ್ಲಿರೋರೆಲ್ಲ ಓ ಅಂತ ಬಿಡ್ಕೋತಾ ಇರ್ತಾರೆ. ಒಳಗಡೆ ಇರೋರೆಲ್ಲ ಹಂಗೆ, ಅದು ಇದು ಏನೋ ಸೌಂಡ್ ಪ್ರೂಫ್ ಬೇರೆ ಒಳಗಡೆ ಎಲ್ಲರೂ ಬಡ್ಕೊಳ್ತಾ ಇರ್ತಾರೆ. ಆದರೆ ಪ್ರಭುಪಾದರು ಮಾತ್ರ ಅವ್ರಿಗೇನು 70+ 80 ಇಯರ್ಸ್ ಆಲ್ಮೋಸ್ಟ್, ಆರಾಮಾಗಿ ನಕ್ಕೊಂಡು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಅಂತ ಇರ್ತಾರೆ. ಆಗ ಅವ್ರ ಶಿಷ್ಯರೆಲ್ಲ ಕೇಳ್ತಾರೆ, ಏನ್ ಗುರುಗಳೇ ನಿಮ್ಗೆ ಭಯ ಆಗಿಲ್ವಾ ಅಂತ. ಅವ್ರ ಯಾಕೆ, ನಾನು ಯಾಕೆ ಭಯಪಡ್ಬೇಕು? ಭಯನ ಕೃಷ್ಣನ್ ನೋಡಿ ಓಡುತ್ತೆ ಅಂತ ಕೃಷ್ಣನ ಭಕ್ತನಾದಂತ ನಾನು ಯಾಕೆ ಭಯಪಡಬೇಕು ಅಂತಾರೆ. ಆ ಥರ ನಮ್ಮ ಜೀವನದಲ್ಲಿ ನಾವು ಕೃಷ್ಣನನ್ನ ನೆನೆಸ್ಕೊಂಡ್ರೆ ಸಾಕು, ಭಯನೇ ಬರೋದಿಲ್ಲ. ನಾವು ಕೃಷ್ಣನ ಹತ್ರ ಶರಣಾಗ್ಬಿಟ್ರೆ ನಮ್ಮ ಜೀವನದಲ್ಲಿ ಭಯ ಇರೋದಿಲ್ಲ. ನಾವು ಎಲ್ಲರೂ ಏನು ಡೈಲಿ ಯಾವುದಾದ್ರೂ ಒಂದು ಭಯದಲ್ಲಿ ನಾವು ಜೀವನ ಇದ್ರೂ ಕೂಡ, ಜೀವಂತವಾಗಿದ್ರೂ ಕೂಡ ಸಾಯ್ತಾ ಇರ್ತಾರೆ. ಸಾಯೋದು ಬದುಕೋದು ಇದೇ ತರ ಜೀವನ ಆಗ್ಬಿಟ್ಟಿದೆ ಅವರಿಗೆ. ಯಾಕೆಂತಂದ್ರೆ ಅದು ಡೈಲಿ ಲೈಫ್ ಆಗ್ಬಿಟ್ಟಿದೆ. ಆ ಥರ ಇದು ನಾವು ಜೀವನದಲ್ಲಿ ಎಲ್ಲರೂ ಇದೇ ತರ ಅರ್ಜುನನ ತರ ಇದೀವಿ. ಆದರೆ 18ನೇ ಅಧ್ಯಾಯ ಮುಗಿದ ಮೇಲೆ ಎಷ್ಟೊಂದು ಸ್ಟ್ರಾಂಗ್ ಆಗ್ಬಿಡ್ತಾನೆ ಅರ್ಜುನ. ಇಲ್ಲಿ ಎಷ್ಟೊಂದು ಭಯದಿಂದ ಇದ್ದಾನೆ, ಆಗ ಅಲ್ಲಷ್ಟೊಂದು ಸ್ಟ್ರಾಂಗ್ ಆಗ್ಬಿಡ್ತಾನೆ. ಆ ಥರ ನಾವು ಈ ಭಗವದ್ಗೀತೆಯಲ್ಲಿ ಮೊದಲನೇ ದಿನ ನಮಗೆ ಇಷ್ಟೊಂದು ಆತಂಕ ಇದೆಲ್ಲ ಇರಬೇಕಾದ್ರೆ, ಅದರ 18ನೇ ದಿನ ನೀವು ಪ್ರತಿನಿತ್ಯ ನಿಂತು ಕೃಷ್ಣನ ಉಪದೇಶವನ್ನು ಕೇಳಿದ್ರೆ ಅದೊಂದು ಗ್ಯಾರಂಟಿ. ಏನು ಗ್ಯಾರಂಟಿ ಅಂದರೆ, ನಮಗೆ ಭಯ ಅನ್ನೋದು ನಮ್ಮ ಜೀವನದಲ್ಲಿ ಇರೋದಿಲ್ಲ, ಸಂತೋಷ ಅನ್ನೋದು ಯಾವಾಗಲೂ ನಮಗೆ ಸಿಕ್ಕೇ ಸಿಗುತ್ತೆ ಅಂತ. ಆಮೇಲೆ ಮೈಯೆಲ್ಲ ಉರಿತಾ ಇದೆ, ಬಾಡಿ ಟ್ರೆಂಬ್ಲಿಂಗ್, ಅದೆಲ್ಲ ದೇಹ ಎಲ್ಲ ನಡುಕ ಬಂದ್ಬಿಟ್ಟಿದೆ, ಅವರ ಮೈಯಲ್ಲಿದ್ದ ಕೂದಲುಗಳೆಲ್ಲ ಹಂಗೆ ನಿಂತು ಬಿಟ್ಟಿದೆ. ಇದೆಲ್ಲ ಏನು ಲಕ್ಷಣಗಳು, ಭಯದಲ್ಲಿರೋ ಲಕ್ಷಣಗಳು, ಸ್ಟ್ರೆಸ್ ಅಲ್ಲಿರೋ ಲಕ್ಷಣಗಳು. ಇದು ನಮ್ಗೆ ಯಾವಾಗಲೂ ಆಗುವಂತ ಒಂದು ವಿಷಯ. ಇದರಿಂದ ನಾವು ಹೊರಗಡೆ ಬರಬೇಕು ಅಂದ್ರೆ ನಾವು ಅರ್ಜುನನ ತರ ಏನ್ ಮಾಡಬೇಕು, ಕೃಷ್ಣನ ತರ ಕೃಷ್ಣನಲ್ಲಿ ಶರಣಾಗತನಾಗಬೇಕು ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಳ್ತೇವೆ. ಆಮೇಲೆ ಅರ್ಜುನನು ಹೋರಾಡೋದಿಲ್ಲ. ಏನಕ್ಕೆ ನಿರ್ಧಾರ ಮಾಡ್ತಾನೆ ನಾನು ಹೋರಾಡೋದಿಲ್ಲ ಅಂತಂದ್ರೆ, ಕಂಪ್ಯಾಷನ್, ಅನುಕಂಪ. ತನ್ನ ಸ್ನೇಹಿತರು, ತನ್ನ ಗುರುಗಳು ಇವ್ರನ್ನೆಲ್ಲ ನೋಡಿದಾಗ ಅದು ಖಂಡಿತ ಇರುತ್ತೆ. ಒಳ್ಳೆಯವರು ಅಂದ್ರೆ ಹಂಗೆ ಇರುತ್ತೆ ಅಲ್ವರ ಅದು. ಆಮೇಲೆ
ಲಾಸ್ ಆಫ್ ಎಂಜಾಯ್ಮೆಂಟ್ ಅವ್ರನ್ನೆಲ್ಲ ಸಾಯಿಸ್ಬಿಟ್ಟು ನಾನು ಗೆದ್ರು ಕೂಡ ನಾನು ಹೆಂಗೆ ರಾಜನಾಗಿ ಸಂತೋಷ ಅನುಭವಿಸೋದು ಸಾಧ್ಯವಿಲ್ಲ ಅಂತ. ಅದು ಎಲ್ಲರಿಗೂ ಗೊತ್ತೇ ವಿಷಯ ಅಲ್ವರಾ? ಅದು ಒಳ್ಳೆಯವ್ರಂದ್ರೆ ಹಂಗೆ. ಆಮೇಲೆ ನಾನು ಅವ್ರನ್ನ ಕೊಂದ್ರೆ ಪಾಪ ಬೇರೆ ಬರುತ್ತೆ. ಅದು ಕರೆಕ್ಟೇ ಅಲ್ವಾ? ಇವ್ರು ಹೇಳೋದೆಲ್ಲ ಅರ್ಜುನ ಹೇಳೋದೆಲ್ಲ ಕರೆಕ್ಟ್. 1.3 ನಲ್ಲಿ ಕೃಷ್ಣ ಹತ್ರ ಹೇಳ್ತಾನೆ, ನನಗೆ ಅನುಕಂಪ ಕಂಪಾಷನ್ ಇದೆ, ಅದು ಹೆಂಗ್ ಸಾಯಿಸೋದಕ್ಕೆ ಸಾಧ್ಯ ಅಂತ. ತುಂಬಾ ಜನ ಸೊಳ್ಳೆನೇ ಸಾಯಿಸೋದಿಲ್ಲ ಅಲ್ವರಾ? ಏ ಅಂತ ಊದ್ ಬಿಡ್ತಾರೆ. ಏನೋ ಅದು ಬಂದು ಊಟ ಮಾಡ್ತಿದೆ, ತಿಂತಾ ಇದೆ, ಏನ್ ಮಾಡೋದು ಅಂತ. ಆತರ ಅಷ್ಟೊಂದು ಅನುಕಂಪ ಇರೋರು ಹೆಂಗೆ ಅರ್ಜುನ ನಿಂಗೆ ಕೊಲ್ಲೋದಕ್ಕೆ ಸಾಧ್ಯ? ಅದರಿಂದ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಾನೆ. ಅದು ಕರೆಕ್ಟೇ. ಆಮೇಲೆ ನನಗೆ ಸಂತೋಷ ಸಿಗೋದಿಲ್ಲ. ತುಂಬಾ ಕ್ಲೋಸ್ ಆದವ್ರನ್ನ ಸಾಯಿಸ್ಬಿಟ್ರೆ ಬೈದ್ರೇನೆ ಸಂತೋಷ ಸಿಗಲ್ಲ ನಮಗೆ. ತಂದೆ ತಾಯಿಗಳು ನೋಡಿ ಕೋಪದಲ್ಲಿ ಮಕ್ಕಳನ್ನ ಬೈದ್ಬಿಡ್ತಾರೆ. ಅದು ಅದ್ರಲ್ಲೂ ತಾಯಿ. ಆಮೇಲೆ ಮಕ್ಕಳು ಸ್ಕೂಲ್ಗೆಲ್ಲ ಹೋದ್ಮೇಲೆ ಇಲ್ಲ ಆಫೀಸ್ಗೆ ಹೋದ್ಮೇಲೆ ಹಿಂಗ ಅಂತ ಕೂತಿರ್ತಾರೆ. ಯಾಕಂದ್ರೆ ಬೈದ್ಬಿಟ್ನಲ್ಲ, ನನ್ನ ಮಗನ್ ಬೈದ್ಬಿಟ್ನಲ್ಲ, ನನ್ನ ಮಗಳನ್ನ ಬೈದ್ಬಿಟ್ನಲ್ಲ, ಏನಾಯ್ತು ನನಗೆ ಅಂತ. ಅದು ಒಳ್ಳೇದಕ್ಕೆ ಬೈದಿರ್ತಾರೆ, ಆದ್ರೂ ಬೇಜಾರ್ಲಿರ್ತಾರೆ. ಅದೇ ಒಂದು ನಾವು ಇದು ಒಂದು ಹ್ಮ್, ವಿಷಯ. ಆದ್ರಿಂದ ಇದೆಲ್ಲ ಎಲ್ಲರನ್ನು ಸಾಯಿಸ್ಬಿಟ್ಟು ನಾನು ಹೆಂಗೆ ಸಂತೋಷವಾಗಿ ರಾಜ್ಯವನ್ನು ಆಳೋದಕ್ಕೆ ಸಾಧ್ಯವಾಗುತ್ತೆ? ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಅದು ಸರಿಯಾದದ್ದೇ. ಆಮೇಲೆ ಪಾಪ ಪ್ರತಿಕ್ರಿಯೆ ನನಗೆ ಖಂಡಿತ ಬರುತ್ತೆ. ಇವ್ರನ್ನೆಲ್ಲ ಕೊಂದ್ಮೇಲೆ ಪಾಪ ಬರುತ್ತೆ ಅಲ್ವರ? ಖಂಡಿತ ನಾವೇ ಹೇಳ್ತೀವಿ, ಒಂದು ಸೊಳ್ಳೆ ಸಾಯಿಸಿದ್ರು ಪಾಪನೇ, ಅವ್ರ ಮಣ್ಣು ನೋಯಿಸಿದ್ರು ಪಾಪನೇ. ಹಂಗಿರ್ಬೇಕಾದ್ರೆ ಒಬ್ಬರು ಇಷ್ಟೊಂದು ಲಕ್ಷಾಂತರ ಕೋಟ್ಯಾಂತರ ಜನನ್ನ ಸಾಯಿಸ್ತಾ ಇದ್ದೀನಿ ಅಂದ್ರೆ ಅದರಿಂದ ಪಾಪ ಬರುತ್ತೆ ತಾನೆ. ಅವ್ರು ಹೇಳೋದು ಕರೆಕ್ಟೇನೆ. ಆಮೇಲೆ ಎಷ್ಟೋ ಜನರಿಗೆ ಮನೆಯ ಮುಖ್ಯಸ್ಥರೆಲ್ಲ ಇದ್ದಾರೆ, ಯಜಮಾನರೆಲ್ಲ ಇಲ್ಲಿದ್ದಾರೆ. ಆಮೇಲೆ ಅವ್ರನ್ನೆಲ್ಲ ಕೊಂದ್ಬಿಟ್ರೆ ಅವ್ರ ಮನೆಗಳನ್ನ ಯಾರು ನೋಡ್ಕೊಳ್ಳೋದು ಅಲ್ವರಾ? ಅದನ್ನು ಆಗ ಏನಾಗುತ್ತೆ, ಆ ಕುಟುಂಬನೇ ನಾಶವಾಗುತ್ತೆ, ಸಂಪ್ರದಾಯ ನಾಶ ಆಗುತ್ತೆ. ಮನೇಲಿ ದೊಡ್ಡವರಿಲ್ಲ ಅಂದಾಗ ಈ ಬಾಲಗಳೆಲ್ಲ ಇಷ್ಟ ಬಂದಂಗೆ ಆಡ್ತವೆ. ಆಗ ಮನೆಯಲ್ಲಿರೋ ಸಂಪ್ರದಾಯಗಳು ಅದೆಲ್ಲ ಸರಿಯಾಗಿ ನಡೆಯೋದಿಲ್ಲ. ಆಗ ಅದಕ್ಕೆಲ್ಲ ಯಾರು ಕಾರಣ ಆಗ್ತೀನಿ? ನಾನು ಕಾರಣನಾಗ್ತೀನಲ್ವಾ? ಆದ್ರಿಂದ ನಾನು ಯುದ್ಧ ಮಾಡೋದು. ಇದೆಲ್ಲ ನೋಡಿ ಪರ್ಫೆಕ್ಟ್ ಆನ್ಸರ್ ಆಕ್ಚುಲ್ ಆಗಿ. ಇದನ್ನೆಲ್ಲ ಯಾರಾದ್ರೂ ಕೇಳಿದ್ರೆ ಕರೆಕ್ಟ್ 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 ನೀನ್ ಹೇಳಿದೆಲ್ಲ ಕರೆಕ್ಟ್ ಅಪ್ಪ, ನೀನ್ ಮಾಡ್ಬೇಡ ಅಂತ ಹೇಳ್ತಿದ್ರು. ಆದ್ರೆ ನೋಡಿ ಕೃಷ್ಣ ಹೇಳ್ತಾರೆ ಇದೆಲ್ಲ ತಪ್ಪು, ಇದೆಲ್ಲ ತಪ್ಪು, ನೀನು ಯುದ್ಧ ಮಾಡಬೇಕು ಅಂತ. ಹಾಗಾದ್ರೆ ಅದಕ್ಕೋಸ್ಕರ ಅದನ್ನೆಲ್ಲ ಹೇಗ್ ತಪ್ಪು ಅಂತ ನಾವು ತಿಳ್ಕೊಳ್ಬೇಕಂದ್ರೆ ನಾವು 18ನೇ ಅಧ್ಯಾಯದವರೆಗೆ ನಾವು ನಾವು ನಿಧಾನವಾಗಿ ನಾವು ಪೇಷಂಟ್ ಆಗಿ ನಾವು ಇದನ್ನ ಕೃಷ್ಣ ಹೇಳೋದನ್ನ ನಾವು ಕೇಳಿದಾಗ ನಮಗೆ ಅದರ ಅರ್ಥ ಆಗುತ್ತೆ. ಎಮೋಷನಲ್ ಸಹಿಷ್ಣುತೆಯ 2 ವಿಧಗಳು, ಎಮೋಷನಲ್ ಟಾಲರೆನ್ಸ್, ಸ್ಪಿರಿಚುವಲ್ ಟಾಲರೆನ್ಸ್. ಅದನ್ನೇ ಅರ್ಜುನನ ತರ ನಾವು ಎಮೋಷನಲ್ ಆಗಿರಬಾರ್ದು, ಆಗ ನಾವು ವೀಕ್ ಆಗ್ಬಿಡ್ತೀವಿ. ಅದೇ ಸ್ಪಿರಿಚುವಲ್ ಆಗಿ ಆಧ್ಯಾತ್ಮಿಕವಾದಂತಹ ಒಂದು ಶಕ್ತಿ ನಮ್ಮ ಹತ್ರ ಇದ್ದಾಗ ನಾವು ಧರ್ಮವನ್ನು ಎತ್ತಿ ಹಿಡಿಯೋದಕ್ಕೆ ಸಾಧ್ಯ, ನಮ್ಮ ಜೀವನದಲ್ಲಿ ನಾವು ಧರ್ಮವನ್ನು ನಡೆಸಲಿಕ್ಕೆ ಸಾಧ್ಯ. ನಾವು ಆಗ್ಲೇ ಸಂತೋಷವನ್ನು ನಮಗೆ ಸಿಗುತ್ತೆ ಅಂತ. ಚಿಲ್ಪಿಲ್ ಅಂತ ಹೇಳ್ತೀವಿ. ಏನಂತಂದ್ರೆ ಏನೋ ನಮ್ಮ ಜೀವನದಲ್ಲಿ ಇದೇನೋ ಒಂದು ಸ್ಲೈಡ್ ಕೊಟ್ಟಿದ್ದೀವಿ. ಈ ಏನಾದ್ರೂ ಒಂದು ನಮ್ಮ ಜೀವನದಲ್ಲಿ ಸಮಸ್ಯೆ ಇದೆ ಅಂತಂದ್ರೆ ಅದು ಇದೆ ಅಂತಾಗ ಏನಾಗುತ್ತೆ, ಅದು ನಾವು ಯೋಚನೆ ಮಾಡಕ್ ಶುರು ಮಾಡ್ತೀವಿ. ಇಲ್ಲ ಅಂದ್ರೆ ಯೋಚನೆ ಮಾಡ್ತೀವ? ಇಲ್ಲ. ನೋಡಿ, ಡು ಯು ಹ್ಯಾವ್ ಪ್ರಾಬ್ಲಮ್ ಇನ್ ಲೈಫ್? ನೋ. ದೆನ್ ವೈ ಟು ವರಿ? ಯಾಕೆ ನಾವು ಯೋಚನೆ ಮಾಡಬೇಕು? ಹೌದು, ನಮ್ಮ ಹತ್ರ ಪ್ರಾಬ್ಲಮ್ ಇದೆ ಅಂದ್ರೆ ಆಗ ಅದಕ್ಕೊಂದು ಸಮಸ್ಯೆಗೆ ನಮ್ಮ ಹತ್ರ ಪರಿಹಾರ ಇದೆ. ಹಾಗಾದ್ರೆ ನಾವೇ ವರಿ ಮಾಡ್ಬೇಕು? ಎರಡನ್ನೂ ವರಿ ಮಾಡ್ಬೇಕಾಗಿಲ್ಲ. ಆಮೇಲೆ ನಮ್ಮ ಹತ್ರ ಪ್ರಾಬ್ಲಮ್ ಸಮಸ್ಯೆಗೆ ನಮಗೆ ಪರಿಹಾರ ಇಲ್ವಾ? ಹಾಗೂ ವರಿ ಮಾಡಕ್ ಸಾಧ್ಯ ಇಲ್ಲ. ಅಲ್ವಾ? ನಾವೇನೋ ನ್ಯೂಸ್ ನೋಡ್ತೀವಿ, ಅಲ್ಲಿ ಟ್ರಂಪ್ ಬಂದ್ಬಿಟ್ಟು ವೀಸಾಗೆ 1 ಕೋಟಿ ಮಾಡ್ಬಿಟ್ಟಿದ್ದಾನೆ ಒಂದು ಇಂಡಿಯನ್ ರುಪೀಸ್ ಅಲ್ಲಿ. ನಾವು ವರಿ ಮಾಡಕ್ ಕುತ್ಕೊಳಕ್ ಆಗತ್ತಾ? ಯಾಕಂದ್ರೆ ಮಾಡಿರೋ ಅವನು ಕಂಟ್ರೋಲ್ ಅವನ ಹತ್ರ ಇದೆ. ನಾವು ವರಿ ಮಾಡಿ ಏನ್ ಮಾಡಕ್ ಸಾಧ್ಯ? ಆತರ ನಮ್ಮ ಜೀವನದಲ್ಲಿ ನಾವು ನೋಡಿದ್ರೆ ಎಷ್ಟೋ ವಿಷಯಗಳು ನಮ್ಮ ಕಂಟ್ರೋಲ್ ಅಲ್ಲೇ ಇರಲ್ಲ. ಅದ್ರ ಬಗ್ಗೆ ನಾವು ವರಿ ಮಾಡ್ತೀವಿ. ಅದನ್ನೇ ಇಲ್ಲಿ ಅರ್ಜುನ ಮಾಡ್ತಿರೋದು. ಅವನ ಕಂಟ್ರೋಲ್ ಅಲ್ಲಿ ಏನಿಲ್ಲ, ಅದನ್ನ ಅವನು ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಿದಾಗ್ಲೇ ನಮ್ಮ ಜೀವನದಲ್ಲಿ ನಾವು ಸಂತೋಷವನ್ನು ಅನುಭವಿಸೋದಿಲ್ಲ ಅನ್ನೋ ವಿಷಯ ನಮಗಿಲ್ಲಿ ಮೊದಲನೇ ಅಧ್ಯಾಯದಲ್ಲಿ ನಮಗೆ ಗೊತ್ತಾಗುತ್ತೆ. ನಾಳೆ ನಾವು 4 ವಿಷಯಗಳನ್ನ ನಾವು ತಿಳ್ಕೊಳ್ತೇವೆ. ಮುಖ್ಯವಾದ ವಿಷಯಗಳು ಏನಂದ್ರೆ, ನಾವು ಈ ಒಂದು ಸ್ಟ್ರೆಸ್ಫುಲ್ ಸಿಚುಯೇಷನ್, ಈ ಆತಂಕದಲ್ಲಿ ಜೀವನ ನಡೆಸಬೇಕಾದ್ರೆ ಅದನ್ನ ಹೇಗೆ ನಾವು ಮ್ಯಾನೇಜ್ ಮಾಡೋದು, ನಮ್ಗೆಲ್ಲರಿಗೂ ಬೇಕಾದಂತ ವಿಷಯ. ಅದು ಚಿಕ್ಕ ಮಕ್ಕಳಾಗಿರ್ಲಿ, ಈಗ LKG UKG ಪ್ರೀ ನರ್ಸರಿನಲ್ಲೇ ಮಕ್ಳಿಗೆ ಒಂದೇ ಟೆನ್ಷನ್. ಈ ಚಾರ್ಟ್ ಮಾಡ್ಕೊಬಾ, ಆ ಚಾರ್ಟ್ ಮಾಡ್ಕೊಬಾ, ಇದನ್ನು ಓದು ಅದನ್ನು ಓದು ಅಂತ. ಅದ್ರಲ್ಲಿ ವಯಸ್ಸಾದ್ಮೇಲೆ BP ಶುಗರ್ ಅಂತೆ, ಆರ್ಟ್ ಏಲ್ಮೆಂಟ್ ಅಂತ, ಆ ಸ್ಟ್ರೆಸ್. ಮಧ್ಯದಲ್ಲಿ ನೋಡಿದ್ರೆ ಮನೆ EMI, ಕಾರ್ EMI, ಬಂಗ್ಲೆ EMI, ರೆಂಟು, ಸ್ಕೂಲ್ ಫೀಸ್, ಇದು ಯೂನಿಫಾರ್ಮ್ ಫೀಸು. ಪಾಪ ಕೃಷ್ಣ ಅಷ್ಟೊಂದು ಸ್ಟ್ರೆಸ್. ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡೋದು? ಅದನ್ನ ಖಂಡಿತವಾಗ್ಲೂ ಇಲ್ಲಿ ಕೃಷ್ಣ ಹೇಳ್ಕೊಡ್ತಾರೆ. ಆಮೇಲೆ ನಾನು ಯಾರು, ಅದು ಬಹಳ ಮುಖ್ಯ.
ನಾವು ನಾವು ತಿಳಿದಂಗೆ ನಾವಲ್ಲ. ಏನಪ್ಪ ಈಗ ಹೇಳ್ತಿದ್ದಾರೆ ಅಂತಂದ್ರೆ ಅದನ್ನ ನಾವು ನೋಡೋಣ. 2ನೇ ಅಧ್ಯಾಯದಲ್ಲಿ ನಾವು ನಿಜವಾಗಲೂ ನಾವು ಯಾರು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಆಮೇಲೆ ನಾವು ತಿಳ್ಕೊಂಡಂಗೆ ನಮಗೆ ಬಹಳಷ್ಟು ರೆಸ್ಪಾನ್ಸಿಬಿಲಿಟಿ ಏನಿಲ್ಲ. ನಾನು ನಮ್ಮ ಅಣ್ಣ, ನನ್ನ ಮಕ್ಕಳಿಗೆ, ನನ್ನ ಹುಡುಗರು, ನನ್ನ ತಂಗಿರಿಗೆಲ್ಲ ನನ್ನ ಅಣ್ಣ, ನನ್ನ ತಮ್ಮರಿಗೆಲ್ಲ ನನ್ನ ಅಣ್ಣ, ನನ್ನ ಅಪ್ಪ, ನನ್ನ ಅಮ್ಮ, ಆ ಥರ ಏನೋ ದೊಡ್ಡ ನಾನೊಂದು ಆ ಕೆಲಸ ತುಂಬಾ ಇದೆಯಪ್ಪ ನನ್ನ ರೆಸ್ಪಾನ್ಸಿಬಿಲಿಟಿ, ನಿಂತರ ನಾನು ತುಂಬಾ ಇದೆಯಪ್ಪ ನನ್ನ ಆ ಥರ ಎಲ್ಲ ಏನಿಲ್ಲ. ನಮ್ಗಿರೋದೇ 2 ರೆಸ್ಪಾನ್ಸಿಬಿಲಿಟಿ. ಬಹಳ ಸಿಂಪಲ್ ಆಗಿ ಕೃಷ್ಣ ನಮ್ಗೆ ಹೇಳ್ಕೊಡ್ತಾರೆ. ಆಮೇಲೆ ನಿಜವಾದ ಸಂತೋಷ, ಪರ್ಮನೆಂಟ್ ಹ್ಯಾಪಿನೆಸ್, ಯಾವಾಗಲೂ ನಿತ್ಯವಾದಂತಹ ಸಂತೋಷ ನಮಗೆ ಹೇಗೆ ಸಿಗುತ್ತೆ ಅನ್ನೋ ಒಂದು ವಿಷಯವನ್ನು ಇಲ್ಲಿ ನಮಗೆ ಭಗವಂತ ಹೇಳ್ಕೊಡ್ತಾರೆ. ಪರ್ಮನೆಂಟ್, ಯಾಕಂದ್ರೆ ನಾವು ಸಂತೋಷ ನುಡುಕೊಂಡೆ ನಾವು ದಿನ ಬೆಳಗ್ಗೆ ಎದ್ದದಾಗಿಂದ ಮಲಗೋವರೆಗೂ ಸಂತೋಷ ನುಡುಕ್ತಾನೆ ಇರ್ತೀವಿ. ಆದ್ರೆ ಸಂತೋಷ ಸಿಗದೇ ಇಲ್ಲ. ನಾವೆಲ್ಲ ಸ್ಕೂಲಲ್ಲಿ ಆಟ ಆಡಿದೀವಲ್ಲ, ಏನದು ಟ್ರೆಷರ್ ಅಂಟ್ ಅಂತ. ಜ್ಞಾಪಕ ಇದೆಯಾ? ಚಿಕ್ಕ ಮಕ್ಕಳಾಗಿದ್ದಾಗ ಎಲ್ಲ ಒಂದು 4 ಗ್ರೂಪ್ ಮಾಡ್ಬಿಡೋರು. 4 ಗ್ರೂಪ್ಗೂ 4 ಇದು ಕೊಡೋರು, ಏನೋ ಒಂದು ಕ್ಲೂ, ಇಲ್ಲೋಗಿ ಹುಡುಕಿ ಅಂತ. ಅಲ್ಲೋಗ್ಬಿಟ್ರೆ ನೀವು ಓದಿದ ಒಂದು ಹಿಸ್ಟ್ರಿ ಕ್ಲಾಸ್ ಅಂತ ಇರುತ್ತೆ, ಅಲ್ಲಿ ಓಡಿದ್ರೆ ಹಿಸ್ಟ್ರಿ ಕ್ಲಾಸ್ ಕೊಂಡು ಅಲ್ಲಿ ಓಡೋಗಿ ಆ ಬೆಂಚ್ ಗಿಂಚಲ್ಲಿ ನೋಡಿದ್ರೆ ಅಲ್ಲೊಂದು ಚೀಟಿ ಸಿಗುತ್ತೆ. ಆಮೇಲೆ ಅಲ್ಲಿಂದ ನೀವು ಆಡುವ ಸ್ಥಳ ಅಂತ, ಆಡುವ ಸ್ಥಳ ಅಂದ್ರೆ ಇದೇನು ಗ್ರೌಂಡ್, ಆ ಗ್ರೌಂಡಲ್ಲಿ ಹುಡುಕ್ಬೇಕು. ಆ ಆಡುವ ಸ್ಥಳದಲ್ಲೂ ಏನೋ ಒಂದು ಗ್ರೂ ಇರುತ್ತೆ, ಅಲ್ಲೋಗಿ ಎಲ್ಲೆಲ್ಲೋ ಹುಡುಕ್ದ ಅಲ್ಲೂ ಸಿಗುತ್ತೆ ಕ್ಲೂ. ಅದನ್ನ ಆ ಥರ ಕ್ಲೂ ಅಲ್ಲೋದ್ರೆ ಅಲ್ಲಿ ಸಿಗುತ್ತೆ, ಇನ್ನೊಂದು ಕ್ಲೂ ಸಿಗುತ್ತೆ, ಅಲ್ಲೋದ್ರೆ ಇನ್ನೊಂದು ಕ್ಲೂ ಸಿಗುತ್ತೆ, ಅಲ್ಲೋದ್ರೆ ಇನ್ನೊಂದು ಕ್ಲೂ ಸಿಗುತ್ತೆ. ನಮ್ಗೆ ಇದು ಎಲ್ಲಿ ಇದಿದೆ, ಟ್ರೆಷರ್ ಇದೆ ಅನ್ನೋದೇ ನಮಗೆ ಗೊತ್ತಾಗೋದಿಲ್ಲ. ಆ ಥರ ನಮ್ಮ ಜೀವನದಲ್ಲಿ ಸಂತೋಷ ಅನ್ನೋದು ಕಾರ್ ತಗೊಂಡಾಗ ಸಿಕ್ಬಿಡುತ್ತೆ ಅಂತ ನಾವು ಕಾರ್ ತಗೊಳ್ತೀವಿ. ಕಾರ್ ಡ್ರೈವ್ ಮಾಡ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ ಆ ಸಿಗ್ನಲ್ ಅಲ್ಲಿ ಫ್ರೆಂಡ್ ಒಬ್ಬ ಹಾಯ್ ಅಂತಾನೆ. ಹಾಯ್ ಸದಾನಂದ್ ಕಿಶೋದಾಸ್, ಹೇಗಿದ್ದೀರಾ, ಚೆನ್ನಾಗಿದೆಯೇನೋ ಅಂತ. ಅವ್ನು ನೋಡಿದ್ರೆ ಅವನು ಆಡಿ ಕಾರಲ್ಲಿ ಇದ್ದಾನೆ. ನಾನು ಯಾವ್ದು ತಗೊಂಡಿದ್ದೀನಿ, ನಾನು ಯಾವುದೋ ಒಂದು ಹೇಳೋಣಪ್ಪ, ಯಾವುದೋ ಒಂದು ಏನು ಮಾರುತಿ, ಯಾವ್ದು ಎಲೆಂಟ್ರಾನೋ ಏನೋ ಒಂದು ಇದೆಯಲ್ಲ ಕಾರ್, ಆ ಕಾರ್ ತಗೊಂಡಿದ್ದೀನಿ ಅಂತ ಇಟ್ಕೊಳ್ಳಿ, ಜ್ಞಾಪಕ ಬರ್ತಿಲ್ಲ. ಕಾರ್ ತಗೊಂಡಿದ್ದಾಗ ಅಯ್ಯೋ ನನಗಿನ್ನ ದೊಡ್ಡದಾಗಿ ತಗೊಂಡ್ಬಿಟ್ಟಿದ್ದಾನಲ್ಲ ಆಡಿ ಕಾರ್, ಅದು ಸಾರಿ BMW ಅಂತ ಆಡಿ ಇಟ್ಕೊಳ್ಳಿ. ಯಾವ್ದು ದೊಡ್ಡದು BMW ಯಾವ್ದು ಗೊತ್ತಿಲ್ಲ ನನಗೆ. BMW ನನಗಿನ್ನ ದೊಡ್ಡದಾಗಿ ತಗೊಂಡ್ಬಿಟ್ಟಿದ್ದಾನಲ್ಲ ಆಡಿ. ಅವನು ಆಗ್ತಾನೆ ಶೋರೂಮ್ ಇಂದ ಬರ್ತಿದ್ದಾನೆ, ಅಲ್ಲಿ ಅವ್ನ ಫ್ರೆಂಡ್ ಆಡಿ ಕಾರಲ್ಲಿ ನೋಡಿದ ತಕ್ಷಣ ಇವನಿಗೆ ಹಂಗೆ ಟುಸ್ ಆಗ್ಬಿಡ್ತಾನೆ. ಇವನು 50 ಲಕ್ಷ ಕೊಟ್ಟು ಇವನ್ ಕಾರ್ ತಗೊಂಡಿದ್ದಾನೆ. 50 ಲಕ್ಷ ಕೊಟ್ಟು ತಗೊಂಡಿದ್ರು ಕೂಡ ಇವನಿಗೆ ಹಂಗೆ ಸಂತೋಷ ಹಂಗೆ ಕೆಳಗಾಗ್ಬಿಡುತ್ತೆ. ಯಾಕಂದ್ರೆ ಅವ್ನ ಫ್ರೆಂಡ್ ನೋಡ್ತಾನೆ, ಅವ್ನು 60 ಲಕ್ಷ ಕಾರಲ್ಲಿ ಇದ್ದಾನೆ. ನೋಡಿ, ಆ ತರ ಲಕ್ಸುರಿ ಕಾರಲ್ಲಿ ಹೋಗ್ತಿದ್ರು ಅವ್ನಿಗೆ ಸಂತೋಷ ಇಲ್ಲ. ಯಾಕಂದ್ರೆ ಆ ಸಂತೋಷ ಬಂದಿದ್ದು ಹಂಗೆ ಹೊಟ್ಟೋಯ್ತು. ಅದೇ ತರ ಮನೆ ಕಟ್ತಾನೆ ದೊಡ್ಡದಾಗೆ, ಮನೆಗೆ ಬಂದವರು ಏನು ಡೂಪ್ಲೆ ಕಟ್ಟಬಾರ್ದಾಗಿತ್ತಾ, ನೋಡಿ ನನ್ನ ಮಗ ಡೂಪ್ಲೆ ಕಟ್ಟಿದ್ದಾನೆ, ಅವನು ಅಮೆರಿಕದಲ್ಲಿ ಅಥವಾ ಜಯನಗರಲ್ಲಿ ಅಂದ ತಕ್ಷಣ ಅವನು ಟುಸ್ ಆಗ್ಬಿಡ್ತಾರೆ ಅವರೆಲ್ಲ, ತಂದೆ ತಾಯಿ ಎಲ್ಲ. ಅಲ್ಲಿವರೆಗೂ ಬನ್ನಿ 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 ನನ್ನ ಮಗ ಕಟ್ಟಿದ್ದಾನೆ ನೋಡಿ ನೋಡಿ ಅಂತ ಇರ್ತಾನೆ. ಆಗ ನಿಮ್ಮ ಮಗ ಎಲ್ಲಿ ಕಟ್ಟಿದ್ದಾನೆ, ನನ್ನ ಮಗ ಜಯನಗರಲ್ಲಿ ಕಟ್ಟಿದ್ದಾನೆ, ಡ್ಯೂಪ್ಲೆ ಕಟ್ಟಿದ್ದಾನೆ ಅಂದ ತಕ್ಷಣ ಇವ್ರಿಗೆಲ್ಲ ಟುಸ್ ಆಗ್ಬಿಡ್ತಾನೆ. ಇವನು 1 ಕೋಟಿ ಕಟ್ಟಿರ್ತಾನೆ, ಆಗ್ಲೂ ಅವನು ಮುಖ ಎಲ್ಲ ಚಿಕ್ಕದಾಗ್ಬಿಡ್ತಾವೆ. ಅವ್ರ ಮಗ ಇಷ್ಟು ಕಟ್ಟಿದ್ದಾನೆ. ಯಾಕೆ? ಸಂತೋಷ ನಿರಂತರವಾಗಿ ನಮ್ಮ ಹತ್ರ ಇಲ್ಲ. ಆ ನಿರಂತರವಾದ ಸಂತೋಷ ಹೇಗೆ ಅನ್ನೋದನ್ನ ನಮಗೆ ನೆಕ್ಸ್ಟ್ ನಾಳೆ ನಮಗೆ 2ನೇ ಅಧ್ಯಾಯದಲ್ಲಿ ನಮಗೆ ಸಿಗುತ್ತೆ. ನಾವು ದಿನನಿತ್ಯವೂ ಈ ಒಂದು ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಈ ಮಹಾಮಂತ್ರವನ್ನು ಜಪಿಸ್ತಾನೆ ಇರಿ. ಯಾಕೆಂತಂದ್ರೆ ಇದು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಇತಿ ಷೋಡಶಕಂ ನಾಂ ಕಲಿಕಲ್ಮಷನಾಶನಂ ನತ ಪರಾತ್ ಪ್ರಯ ಸರ್ವ ವಿದೇಶು ದೃಶ್ಯತೆ ಅಂತ. ಅಂದ್ರೆ ಕೃಷ್ಣ ಹೇಳ್ತಿದ್ರೆ ಎಲ್ಲ ಈ ಒಂದು ಹರೇ ಕೃಷ್ಣ ಮಹಾಮಂತ್ರ 16 ನೇಮ್ಸ್, ಷೋಡಶಕ, ಈ 16 ಹೆಸರುಗಳು, 32 ಸಿಲೆಬಸ್ ಬಂದು ಇದು ಕಲಿಯುಗಕ್ಕೆ ಎಲ್ಲ ಒಂದು ಈವಿಲ್ ಎಫೆಕ್ಟ್ಸ್, ಎಲ್ಲ ಒಂದು ಕಲ್ಮಶವನ್ನು ನಾಶನ ಮಾಡುವಂತಹ ಒಂದು ಶಕ್ತಿ ಈ ಒಂದು ಹರೇ ಕೃಷ್ಣ ಮಹಾಮಂತ್ರಕ್ಕಿದೆ, ಭಗವಂತನ ನಾಮಕ್ಕಿದೆ. ನಾಮ ಜಪ ಬಹಳ ಒಂದು ಶಕ್ತಿಶಾಲಿಯಾದದ್ದು ಅಂತ ಕಲಿಸಂತರ್ಪಣ ಉಪನಿಷತ್ತಲ್ಲಿ ಅದು ಕೊಟ್ಟಿದೆ. ಅದರಿಂದ ಇದು ಹೋಗ್ತಾ ಇದು ಏನಕ್ಕೆ ಅನ್ನೋದು ಇನ್ನೂ ನಾನು ನಿಮಗೆ ತಿಳಿಸಲು ಇಚ್ಛಿಸ್ತೇನೆ. ಅದು ಖಂಡಿತ ತಿಳಿಸ್ತೀವಿ. ಅದನ್ನ ನಾವು ಹೋಗ್ತಾ, ಆದ್ರೆ ಈಗ ನೀವು ತಿಳ್ಕೊಳ್ಬೇಕಾಗಿದ್ದು ಹರೇ ಕೃಷ್ಣ ಮಹಾಮಂತ್ರ, ಭಗವಂತನ ನಾಮ ಜಪ ಮಾಡಿದ್ರೆ ನಮಗೆ ಈ ಕಲಿಕಾಲದಲ್ಲಿ ನಮಗೆ ಸಂತೋಷ, ಕಲಿಯಿಂದ ನಾವು ತಪ್ಪಿಸ್ಕೊಳ್ಬಹುದು, ಕಷ್ಟಗಳಿಂದ ತಪ್ಪಿಸ್ಕೊಳ್ಬಹುದು, ಈ ಆತಂಕದಿಂದ ಹೊರಗೆ ಬರ್ಬೋದು ಅನ್ನೋದನ್ನ ಮಾತ್ರ ತಿಳ್ಕೊಂಡು ನೀವು ಅದನ್ನ ಜಪಿಸ್ತಾ ಇರಿ. ಅದರ ಮಹತ್ವವನ್ನು ಹೋಗ್ತಾ ನಾನು 18ನೇ ಅಧ್ಯಾಯದಲ್ಲಿ ಎಲ್ಲ ಒಂದು ವಿಷಯಗಳು ನಮಗೆ ಎಲ್ಲ ಅರ್ಥ ಆಗುತ್ತೆ. ನಿಮಗೆ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ, ನೀವು ಏನಾದರೂ ಕೇಳಾಗಿದ್ರೆ ನೀವು ಕೇಳಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ.
ಅದನ್ನ ಅನ್ಮ್ಯೂಟ್ ಮಾಡಲಿ, ಅಥವಾ ನೀವು ಹ್ಯಾಂಡ್ ರೈಸ್ ಮಾಡಿ ನಾವು ನಿಮ್ಮನ್ನ ಅನ್ಮ್ಯೂಟ್ ಮಾಡ್ತೀವಿ. ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡ್ಕೊಳಕ್ ಆಗ್ತಿದ್ಯಾ? ಯಾರಾದ್ರೂ ಟ್ರೈ ಮಾಡಿ. ಆಗ್ತಾ ಇದೆ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಕೇಳಿಸ್ತಾ ಇದೆಯಾ? ಮಮತಾ ಮಾತಾಜಿ ಅವರು ಹೇಳಿ. ಪ್ರಭುಜಿ, ಇದು ಭಗವದ್ಗೀತಾ ಭಾಗವತ ಎಲ್ಲ ಅಂದ್ರೆ ಸನಾತನವಾಗಿ ಬಂದಿದೆ. ಅದನ್ನ ಈ ರೆಕಾರ್ಡ್ನೆಲ್ಲ ಹೇಗೆ ಮೇಂಟೈನ್ ಮಾಡಿ ನಮ್ಗೆ ಇವ್ರಿಗೂ ತಲುಪಿದ್ದಾರೆ ಅಂದ್ರೆ, ಇದು ಭಗವದ್ಗೀತೆ ಇದ 5000 ಇಯರ್ಸ್ ಆಗಿದೆ ಅಂತ ಹೇಳ್ತಾರೆ. ಐ ಥಿಂಕ್ ನೀವು ಬಂದಿಲ್ಲ ಅಂತ ಕಾಣಿಸುತ್ತೆ. ಇದು ಒಂದು 120 ಕೋಟಿ ವರ್ಷಗಳ ಮುಂಚೆ ಕೃಷ್ಣ ಬಂದು ಸೂರ್ಯ ಭಗವಂತನಿಗೆ ಹೇಳಿದ್ದು. ಮತ್ತೆ ಅದು ಕಾಲಕ್ರಮೇಣ ಜನ ಮರ್ತಿದ್ರಿಂದ ಮತ್ತೆ 5200 ವರ್ಷದ ಮುಂಚೆ ಅದು ಅರ್ಜುನನಿಗೆ ಹೇಳಿದ್ದು, ಮತ್ತೆ ಹೇಳಿದ್ದು. ಪ್ರಭುಜಿ, ಅಂದ್ರೆ ನಮ್ಗೆ ಕಲಿಯುಗದಲ್ಲಿ ಬರ್ಬೇಕು ಅಂತಂದ್ರೆ ಒಂದ್ ರೆಕಾರ್ಡ್ ಮೇಂಟೈನ್ ಇರ್ಬೇಕಲ್ವಾ? ಈಗೆಲ್ಲ ಲೈಬ್ರರಿ ಇದು ರೆಕಾರ್ಡ್ ಎಲ್ಲ ಮೇಂಟೈನ್ ಅಂದ್ರೆ ಯಾರ ಮುಖಾಂತರ ನಮ್ಗೆ ಇದು ಭಗವದ್ಗೀತೆ ಕೇಳೋದಿಕ್ಕೆ? ಈಗ ಅರ್ಜುನ್ ಮುಖಾಂತರ ಸಿಕ್ಕಿದೆ ನಮ್ಗೆ. ಈಗ ನಮ್ಗೆ ಈ ಜನರೇಷನ್ ಅವ್ರಿಗೆ ಇದನ್ನ ಅಂದ್ರೆ ಸುಮಾರು ವರ್ಷದಿಂದ ಇದನ್ನ ರೆಕಾರ್ಡ್ ಮೇಂಟೈನ್ ಮಾಡ್ಕೊಂಡ್ಬಂದು ನಮ್ಮೂರ್ಗು ತಲುಪಿದೆ ಅಂತಂದ್ರೆ ಅದು ಏನಾದ್ರೂ ಒಂದು ಮೀಡಿಯಾ ಇರ್ಬೇಕಲ್ವಾ ನಮ್ಗೆ? ಹೌದು, ಖಂಡಿತ ಖಂಡಿತ ಖಂಡಿತ. ನಿಮ್ಮ ಪ್ರಶ್ನೆ? ಅಂದ್ರೆ ಆ ಮೀಡಿಯಾ ಯಾವ್ದು, ಹೆಂಗೆ ನಮ್ಮ ಗುರುಗಳು. ಓಕೆ, ಈಗ ರೆಕಾರ್ಡ್ ಅಂದ್ರೆ ಅದಕ್ಕೆ ಗುರು ಪರಂಪರೆ ಅಂತ ಹೇಳೋದು. ನೀವು ಭಗವದ್ಗೀತೆಯಲ್ಲಿ ನೋಡಿದ್ರೆ 2ನೇ 3ನೇ ಪೇಜಲ್ಲಿ ನಮ್ದು ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯ, ಮಧ್ವ ಸಂಪ್ರದಾಯ, ಶ್ರೀ ಸಂಪ್ರದಾಯ, ಕುಮಾರ ಸಂಪ್ರದಾಯ, ರುದ್ರ ಸಂಪ್ರದಾಯ ಅಂತ ಆಧ್ಯಾತ್ಮಿಕ ಸಂಪ್ರದಾಯಗಳಿದೆ. ಆ ಸಂಪ್ರದಾಯ ಗುರುಗಳು ಹಾಗೆಯೇ ಅದು ಅವರು ತನ್ನ ಶಿಷ್ಯರಿಗೆ, ಅವ್ರ ಶಿಷ್ಯರಿಗೆ ಕೊಡ್ತಾರೆ. ಆ ತರ ಪ್ರಭುಪಾದರು ಬಂದು ಅವರು ನಮಗೆಲ್ಲರಿಗೂ ಕೊಟ್ಟಿದ್ದಾರೆ. ನಮ್ಮ ಮೂಲಕ ಹಾಗೆ ಹೋಗ್ತಾನೆ ಇರ್ತದೆ, ಗುರು ಪರಂಪರೆಯ ಮೂಲಕ ಹೋಗ್ತಾ ಇರ್ತದೆ. ಪ್ರಭುಜಿ, ಅಂದ್ರೆ ಸುಮಾರು ವರ್ಷದಿಂದ ಇದು ರೆಕಾರ್ಡ್ ಆಗಿದೆ ಅಲ್ವಾ ಇದು? ಹೌದೌದು. ಅಂದ್ರೆ ಒಂದು ಶ್ಲೋಕನು, ಒಂದು ಅಕ್ಷರನು ಮಿಸ್ ಆದ್ನೆ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ನಮ್ಮೂರ್ಗು ತಲುಪಿಸಿದ್ದಾರೆ ಗುರುಗಳು. ಹೌದೌದು. ಆದ್ರೆ ಅದಕ್ಕೆ ಈಗ ಅಂದ್ರೆ ಹೇಗೆ ಇದೆಲ್ಲ ಅಷ್ಟು ಚೆನ್ನಾಗಿ ನಮ್ಗೆ ಮೇಂಟೈನ್ ಮಾಡಿ ಕೊಟ್ಟಿದ್ದಾರೆ ಅಂದ್ರೆ, ಫಸ್ಟ್ ಒಂದು ಸ್ಟಾರ್ಟಿಂಗ್ ಮೀಡಿಯಾ ಇರ್ಬೇಕಲ್ವಾ ನಮ್ಗೆ? ಹೌದು, ಕೃಷ್ಣನ ಹತ್ರ ಇಂದ ಬಂದದ್ರಿಂದ ಅದು ಭಗವಂತ ಕೃಷ್ಣ ಅನ್ನೋದ್ರಿಂದ, ಸ್ವಯಂ ಭಗವಾನ್ ಅನ್ನೋದ್ರಿಂದ ಅದನ್ನ ಆತ ಅಷ್ಟೊಂದು ಶಕ್ತಿಶಾಲಿ ಅದಾಗಿ ಉಳ್ಕೊಂಡಿದೆ. ಈಗ ಭಾಗವತ ಮಹಾಭಾರತ ಭಗವದ್ಗೀತೆ ಅಲ್ಲ ರೆಕಾರ್ಡ್ ಈಗ ಗುರುಗಳಿಂದ ಬಂದಿದ್ರೆ ರೆಕಾರ್ಡ್ ಅಂದ್ರೆ ಈಗ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಈಗ ಸುಮಾರು ವರ್ಷಗಳಿಂದ ರೆಕಾರ್ಡ್ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದಾರೆ. ಅಂದ್ರೆ ಈಗ ಅಂದ್ರೆ ತಾಳೆಗರಿನಲ್ಲಿ ಆಗ್ಬೋದು, ಶಾಸನ ಆಗ್ಬೋದು, ಈ ತರ ಎಲ್ಲ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದಾರೆ. ಅಂದ್ರೆ ಪರ್ಫೆಕ್ಟ್ ಅಂತ ನಮ್ಗೆ ಗುರುಗಳ ಮುಖಾಂತರನೇ ಸಿಕ್ಕಿದೆ ಅಂತ ಹೇಳ್ತಿಲ್ಲ. ಹೌದು. ಅದೇ ನನ್ ಡೌಟ್ ಇತ್ತು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಬೇರೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದೆಯಾ? ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರಿ ಹರಿ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರಿ ಹರಿ, ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರಿ ಹರಿ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರಿ ಹರಿ. ಹರೇ ಕೃಷ್ಣ. ಸೊ ನನಗೆ ಈ ಒಂದು
ಸಂದರ್ಭವನ್ನು ಕೊಟ್ಟ ನಿಮ್ಮೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಸೊ ಮತ್ತೆ ನಾವು ನಾಳೆ ಇದೇ 7 ಗಂಟೆ ಸಮಯಕ್ಕೆ ನಾವು ಭೇಟಿಯಾಗೋಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು ದಂಡವತ್ ಪ್ರಣಾಮ ಪ್ರಭು. ಕೃಷ್ಣ ಪ್ರಭು. ಹ್ಮ್.